जय राधा माधव कुंज बिहारी गोपी जन वल्लभ गिरिवरधारी यशोदानंदन भजगण रंजन यशोदानंदन भजगण रंजन यमुना तीर बनचारी जय राधा माधव कुंज बिहारी जय राधा माधव कुंज बिहारी ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೆ ಸ್ವಾಗತ. ಇವತ್ತು ಈ ಭಗವದ್ಗೀತಾ ಅಧಿವೇಶನದ 14ನೇ ದಿನ. ನಾವು 14ನೇ ಅಧ್ಯಾಯವನ್ನು ಇವತ್ತು ಚರ್ಚೆ ಮಾಡ್ತೀವಿ. ಅದರ ಹೆಸರು ಗುಣತ್ರಯ ವಿಭಾಗ ಯೋಗ. ಸೊ ಪ್ರಾರ್ಥನೆಗಳಿಂದ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರೋನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौरभक्त वृंद. हरे कृष्णा कृष्ण कृष्ण हरे 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 राम 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 हरे हरे. मूकं करोति वाचालं पुंगुं लङ्घयते गिरिं यत्कृपातमहं वन्दे श्रीगुरो दीनतारिणम्. हरे कृष्ण. ನಿನ್ನೆ ನಾವು 13ನೇ ಅಧ್ಯಾಯವನ್ನು ಚರ್ಚೆ ಮಾಡಿದ್ವಿ. 13ನೇ ಅಧ್ಯಾಯದ ಹೆಸರು ಪುರುಷ ಕ್ಷೇತ್ರಜ್ಞ ವಿಭಾಗ ಯೋಗ. ಅದರಲ್ಲಿ ನಾವು 6 ಮುಖ್ಯ ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಬುದ್ಧಿವಂತ ಪ್ರಶ್ನೆಗಳು. ಅರ್ಜುನ ಪ್ರಶ್ನೆಗಳು ಕೇಳ್ತಾನೆ. ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ ಅಂದರೆ ಏನು, ಜ್ಞಾನ, ಜ್ಞೇಯ, ಪುರುಷ, ಪ್ರಕೃತಿ, ಈ ಎಲ್ಲದಕ್ಕೂ ಉತ್ತರವನ್ನು ಕೃಷ್ಣ ಕೊಡ್ತಾ ಇದ್ದಾನೆ. ಕ್ಷೇತ್ರ ಅಂದರೆ ನಮ್ಮ ಶರೀರ. ಕ್ಷೇತ್ರಜ್ಞ ಅಂದರೆ ಈ ಶರೀರವನ್ನು ತಿಳ್ಕೊಂಡವನು. ನಾನು ಈ ಶರೀರ ಅಲ್ಲ, ನಾನು ಆತ್ಮ, ಈ ಶರೀರ ನನ್ನದ್ದು ಅಂತ ತಿಳ್ಕೊಂಡವನು ಕ್ಷೇತ್ರಜ್ಞ. ಸೊ ನಮ್ಮ ಶರೀರದಲ್ಲಿ ಇನ್ನೊಬ್ಬ ಕ್ಷೇತ್ರಜ್ಞ ಇದ್ದಾರೆ, ಅವರು ಪರಮಾತ್ಮ. ಪರಮಾತ್ಮ ಎಲ್ಲ ದೇಹಗಳಲ್ಲಿ ಏನು ನಡೀತಾ ಇದೆಯೋ ಎಲ್ಲವನ್ನು ತಿಳ್ಕೊಂಡಿದ್ದಾರೆ. ಅದೇ ಕ್ಷೇತ್ರಜ್ಞ ಅಂದರೆ ಆತ್ಮ ಮತ್ತು ಪರಮಾತ್ಮನ ಮಧ್ಯೆ ವ್ಯತ್ಯಾಸ. ಮತ್ತು ಜ್ಞಾನ ಮತ್ತು ಜ್ಞೇಯ ಬಗ್ಗೆ ಕೂಡ ಹೇಳಿದ್ದ. ಜ್ಞಾನ ಅಂದರೆ ಆತ್ಮ ಮತ್ತು ಪರಮಾತ್ಮನನ್ನು ತಿಳ್ಕೊಳ್ಳುವಂತಹ ಒಂದು ಮಾರ್ಗ, ಅದು ಜ್ಞಾನ. ಸೊ ಸುಮಾರು 20 ಜ್ಞಾನದ ಅಂಗಗಳನ್ನು ನಾವು ನೋಡಿದ್ವಿ. ನಂತರ ಜ್ಞೇಯ ಅಂದರೆ ಆತ್ಮ ಮತ್ತು ಪರಮಾತ್ಮ, ಇವೆರಡನ್ನು ಕೂಡ ನಾವು ತಿಳ್ಕೊಂಡ್ವಿ 13ನೇ ಅಧ್ಯಾಯದಲ್ಲಿ. ಪುರುಷ ಮತ್ತು ಪ್ರಕೃತಿ ಅಂದರೆ ಈ ಭೌತಿಕ ಜಗತ್ತು. ಪುರುಷ ಅಂದರೆ ಯಾರು ಈ ಭೌತಿಕ ಜಗತ್ತನ್ನು ಭೋಗಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಅವರು ಪುರುಷ. ಸೊ ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣಸಂಗಸ್ಯ ಸದ್ ಅಸದ್ ಯೋನಿ ಜನ್ಮಸು. ಪುರುಷ ಯಾವಾಗ ಈ ಪ್ರಕೃತಿಯನ್ನು ಭೋಗಿಸೋಕ್ಕೆ ಪ್ರಯತ್ನ ಪಡ್ತಾನೋ ಅವಾಗ ಅವನು ಕಷ್ಟಕ್ಕೊಳಗಾಗ್ತಾನೆ. ಅವನು ಸದ್ ಅಸದ್ ಯೋನಿ, ನಿಮ್ನ ಯೋನಿ ಅಥವಾ ಉತ್ತಮ ಯೋನಿಯಲ್ಲಿ ಜನ್ಮ ತಗೊತಾನೆ. ಸೊ ಈ ಪುರುಷನ ಪ್ರಕೃತಿ ಜೊತೆಯನ್ನು ಸಂಪರ್ಕ ಇದೆಯಲ್ಲ, ಅದೇ ನಮ್ಮ ಎಲ್ಲ ತೊಂದರೆಗಳಿಗೆ ಮೂಲ ಕಾರಣ. ಸೊ ಆ ಶ್ಲೋಕದಿಂದ
ಈಗ 14ನೇ ಅಧ್ಯಾಯಕ್ಕೆ ಕಂಟಿನ್ಯೂ ಆಗುತ್ತೆ. ಆ ಗುಣಗಳು ಯಾವುವು, ಪ್ರಕೃತಿಯ 3 ಗುಣಗಳು ಯಾವುವು, ಅವರ ಸ್ವಭಾವ ಏನು, ಅದರ ಬಗ್ಗೆ ಈಗ 14ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋಕ್ಕೆ ಇಷ್ಟಪಡ್ತಾನೆ. ಸೊ 14ನೇ ಅಧ್ಯಾಯದ ಮುಖ್ಯ ವಿಷಯಗಳು ಈ ರೀತಿ ಇದೆ. ತ್ರಿಗುಣಗಳು, ಸತ್ವ ರಜಸ್ ತಮ ಗುಣ, ಗುಣಗಳ ಮಧ್ಯೆ ಸ್ಪರ್ಧೆ, ಗುಣಗಳ ಪ್ರಭಾವದಲ್ಲಿನ ಕಾರ್ಯಗಳು, ಯಾರಾದರೂ ಒಬ್ಬ ವ್ಯಕ್ತಿ ಗುಣಗಳ ಪ್ರಭಾವದಲ್ಲಿದ್ದರೆ ಅವನು ಯಾವ ರೀತಿ ಕಾರ್ಯ ಮಾಡ್ತಾನೆ, ಮತ್ತು ಗುಣಾತೀತ ಹೇಗೆ ಆಗುವುದು. ಈ 4 ವಿಷಯದ ಬಗ್ಗೆ ಕೃಷ್ಣ ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸೊ ಮೊದಲನೆಯ ಭಾಗ ತ್ರಿಗುಣಗಳು. ಸೊ 13ನೇ ಅಧ್ಯಾಯದಲ್ಲಿ ನಾವು 22ನೇ ಶ್ಲೋಕದಲ್ಲಿ ನೋಡಿದ್ವಿ, ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣಸಂಗಸ್ಯ ಸದ್ ಅಸದ್ ಯೋನಿ ಜನ್ಮಸು. ಪುರುಷ ಪ್ರಕೃತಿಯನ್ನು ಭೋಗಿಸೋಕ್ಕೆ ಪ್ರಯತ್ನಪಟ್ಟಾಗ, ಈ ಮಾಯಾಶಕ್ತಿಯನ್ನು ಭೋಗಿಸೋಕ್ಕೆ ಪ್ರಯತ್ನಪಟ್ಟಾಗ ಅವನು ಎಲ್ಲ ತೊಂದರೆಗೆ ಈಡಾಗ್ತಾನೆ. ಸೊ ಆ ಗುಣಗಳು ಹೇಗೆ, ಈ ಪ್ರಕೃತಿ ಹೇಗೆ ಪುರುಷನನ್ನು, ಈ ಆತ್ಮವನ್ನು ಬಂಧಿಸುತ್ತೆ ಅನ್ನೋದು ವಿಷಯದ ಬಗ್ಗೆ ಇಲ್ಲಿ ವಿವರವಾಗಿ ಚರ್ಚೆ ನಡೆಯುತ್ತೆ. ಸೊ ಈ ಅಧ್ಯಾಯದಲ್ಲಿ ಸತ್ವಗುಣ, ರಜೋಗುಣ ಮತ್ತು ತಮಗುಣ, ಈ 3 ಗುಣಗಳ ವಿವರಣೆ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಈ ಅಧ್ಯಾಯದಲ್ಲಿ ಕೃಷ್ಣನು ಭೌತಿಕ ಪ್ರಕೃತಿಯ ಗುಣಗಳು ಯಾವುವು, ಅವು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಅವು ಜೀವಾತ್ಮವನ್ನು ಹೇಗೆ ಬಂಧಿಸುತ್ತವೆ, ಮತ್ತು ಕೃಷ್ಣ ಭಕ್ತಿಯಿಂದ ಈ ಗುಣಗಳು ಹೇಗೆ ನಾಶವಾಗುತ್ತವೆ ಎಂಬುದನ್ನು ವಿವರಿಸುತ್ತಾನೆ. ಸೊ ಗುಣಗಳು ನಮ್ಮನ್ನು ಹೇಗೆ ಬಂಧಿಸ್ತವೆ ಮತ್ತು ಅದರಿಂದ ಬಿಡುಗಡೆ ಆಗುವಂತಹ ಮಾರ್ಗ ಕೂಡ, ಪರಿಹಾರ ಕೂಡ ಕೃಷ್ಣ ನಮಗೆ ಇಲ್ಲಿ ಕೊಡ್ತಾನೆ. ಸೊ ಈಗ ಮೊದಲನೇ ಶ್ಲೋಕಕ್ಕೆ ನಾವು ಹೋಗೋಣ. ಸೊ ಈ ಕೃಷ್ಣ ಈ ಅಧ್ಯಾಯದಲ್ಲಿ ಕೊಡುವಂತಹ ಜ್ಞಾನವನ್ನು ಮೊದಲಿಗೆ ಹೊಗಳ್ತಾನೆ. ಸೊ ಈ ಯಾವುದಾದ್ರೂ ಒಂದು ಜ್ಞಾನವನ್ನು ಹೊಗಳಿದರೆ ಆ ಜ್ಞಾನವನ್ನು ನಾವು ಕೇಳಬೇಕು ಅಂತ ನಮಗೆ ಇಚ್ಛೆ ಆಗುತ್ತೆ, ನಾವು ಉತ್ಸುಕರಾಗ್ತೀವಿ. ಸೊ ಅದಕ್ಕೆ ಕೃಷ್ಣ ಈ ಜ್ಞಾನವನ್ನು ಕೂಡ ಕೊಂಡಾಡ್ತಾನೆ. ಹೇಗೆ ಅಧ್ಯಾಯದಲ್ಲಿ 9ನೇ ಅಧ್ಯಾಯ 7ನೇ ಅಧ್ಯಾಯ ಅಲ್ಲಿ ಕೂಡ ಕೃಷ್ಣ ಫಸ್ಟ್ ಹೊಗಳ್ತಾನೆ ಈ ಜ್ಞಾನವನ್ನು, ನಂತರ ಆ ಜ್ಞಾನವನ್ನು ಹೇಳ್ತಾನೆ. 9ನೇ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯಂ ಅಂತ ಅದನ್ನು ಹೊಗಳ್ತಾರೆ, ಇದು ಎಲ್ಲ ಜ್ಞಾನಗಳಲ್ಲಿ ಶ್ರೇಷ್ಠ ಅಂತ. ಸೊ ಇಲ್ಲೂ ಕೂಡ ಪ್ರಥಮ ಶ್ಲೋಕದಲ್ಲಿ ಕೃಷ್ಣ ಈ ಜ್ಞಾನವನ್ನು ಕೊಂಡಾಡ್ತಾನೆ. ಸೊ ಮೊದಲನೇ ಶ್ಲೋಕ ಈ ರೀತಿ ಇದೆ. ಶ್ರೀ ಭಗವಾನುವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಂ ಅತೋ ಗತಾಃ. ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ. ನಾನು ನಿನಗೆ ಮತ್ತೆ ಹೇಳ್ತೀನಿ. ಭೂಯ ಅಂದರೆ ನಾನು ನಿನಗೆ ಮತ್ತೆ ಜ್ಞಾನವನ್ನು ಹೇಳ್ತೀನಿ, ಜ್ಞಾನಗಳಲ್ಲಿ ಶ್ರೇಷ್ಠವಾದ ಜ್ಞಾನದ ಬಗ್ಗೆ ಹೇಳ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆಗಲೇ ಕೃಷ್ಣ 12ನೇ ಅಧ್ಯಾಯದಲ್ಲಿ ಶ್ರೇಷ್ಠವಾದ ಜ್ಞಾನವನ್ನು ಹೇಳಿದ್ದಾರೆ. ಗುಹ್ಯತಮ ಜ್ಞಾನ ಅಂದರೆ 9 ಅಧ್ಯಾಯದಲ್ಲಿ ರಾಜವಿದ್ಯೆ ಜ್ಞಾನ, ಗುಹ್ಯತಮವಾದ ಜ್ಞಾನವನ್ನು ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಜ್ಞಾನಾನಾಂ ಜ್ಞಾನಮುತ್ತಮಂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 14ನೇ ಅಧ್ಯಾಯದಲ್ಲಿ ಕೊಡುವಂಥ ಜ್ಞಾನ 9ನೇ ಅಧ್ಯಾಯದಲ್ಲಿ ಕೊಟ್ಟಿರೋ ಜ್ಞಾನಕ್ಕಿಂತ ಹೆಚ್ಚ ಉತ್ತಮನ ಅಂತ ಒಂದು ಪ್ರಶ್ನೆ ಬರ್ಬೋದು. ಆ್ಯಕ್ಚುಲಿ ಕೃಷ್ಣ ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾನೆ ಅಂದರೆ, ನಾನು ಹಿಂದೆ ಕೊಟ್ಟಿರುವಂಥ ಜ್ಞಾನ 9ನೇ ಅಧ್ಯಾಯದಲ್ಲಿ 12ನೇ ಅಧ್ಯಾಯದಲ್ಲಿ ಕೊಟ್ಟಿರುವಂಥ ಜ್ಞಾನವನ್ನೇ ಇನ್ನೂ ಡೀಟೇಲ್ ಆಗಿ ವರ್ಣನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭೂಯಃ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ, ಇದನ್ನು ತಿಳ್ಕೊಂಡು ಮುನೇಹ ಸರ್ವೇ, ಎಲ್ಲ ಮುನಿಗಳು ಪರಾಂ ಸಿದ್ಧಿಂ ಅಥೋಗತಃ, ಅವರು ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಪರಾಂ ಸಿದ್ಧಿ ಅಂದರೆ ಏನು? ದೇವಲೋಕದ ಪ್ರಾಪ್ತಿ, ಕೃಷ್ಣ ಲೋಕದ ಪ್ರಾಪ್ತಿ. ಸೊ ಈ ಜ್ಞಾನವನ್ನು ತಿಳ್ಕೊಂಡ್ರೆ ನಾವು ಕೃಷ್ಣ ಲೋಕಕ್ಕೆ ಹೋಗಬಹುದು, ಎಲ್ಲ ಬಂಧನಗಳಿಂದ ಮುಕ್ತರಾಗಿ ನಾವು ಭಗವದ್ಧಾಮಕ್ಕೆ ಹೋಗ್ಬೋದು. ಈ ಗುಣಗಳು ನಮ್ಮನ್ನು ಹೇಗೆ ಬಂಧಿಸುತ್ತಿವೆ ಅಂತ ತಿಳ್ಕೊಂಡ್ರೆ ನಾವು ಅದರಿಂದ ಮುಕ್ತರಾಗುವಂತಹ ಮಾರ್ಗವನ್ನು ನಾವು ಹುಡುಕಿ ಅದರಿಂದ ಮುಕ್ತರಾಗಿ ನಾವು ಕೃಷ್ಣ ಲೋಕಕ್ಕೆ ಹೋಗ್ಬೋದು. ಅದಕ್ಕೆ ಇದು ಇಂಪಾರ್ಟೆಂಟ್ ಜ್ಞಾನ ಅಂತ ಹೇಳ್ತಾರೆ, ತುಂಬ ಮುಖ್ಯವಾದದ್ದು. ಹೇಗೆ ಒಬ್ಬ ವ್ಯಕ್ತಿ ಜೈಲಲ್ಲಿದ್ದರೆ
ಅವನು ಬೇಕಿರುವಂತಹ ಮುಖ್ಯವಾದ ವಿಷಯ ಏನು? ಜೈಲಿಂದ ಹೇಗೆ ಹೊರಗಡೆ ಬರಬೇಕು ಅಂತ. ಅದು ತುಂಬ ಮುಖ್ಯವಾದದ್ದು. ಜೈಲಿಂದ ಹೊರಗಡೆ ಬಂದರೆ ಅವನು ಬೇರೆ ಕೆಲಸಗಳನ್ನ ಮಾಡ್ಬೋದು. ಆದರೆ ಅವನು ಜೈಲಲ್ಲಿದ್ದಾಗ ಫಸ್ಟು ಜೈಲಿಂದ ಹೊರಗಡೆ ಹೇಗೆ ಬರಬೇಕು ಅದು ತಿಳ್ಕೋಬೇಕು. ಅದೇ ರೀತಿ ನಾವು ಈ ಭೌತಿಕ ಶರೀರ ಮತ್ತು ಈ ಜಗತ್ತಿನ ಬಂಧನದಲ್ಲಿದ್ದೀವಿ. ಅದಕ್ಕೆ ನಾವು ಇಲ್ಲಿಂದ ಹೇಗೆ ಹೋಗಬೇಕು, ಹೊರಗಡೆ ಹೋಗಬೇಕು ಅಂತ ಫಸ್ಟ್ ಪ್ರಯತ್ನ ಪಡಬೇಕು, ತಿಳ್ಕೋಬೇಕು. ಒಬ್ಬ ಕೈದಿ ಜೈಲ್ ಒಳಗಡೆ ನಾನು ಇಲ್ಲೇ ಮಲ್ಕೊತೀನಿ, ಇಲ್ಲೇ ಊಟ ಮಾಡ್ತೀನಿ, ಇಲ್ಲೇ ಎಷ್ಟೇ ಕಷ್ಟ ಆದರೂ ಇಲ್ಲೇ ಇರ್ತೀನಿ ಅಂಥವನು ಮೂರ್ಖ ಆಗ್ತಾನೆ. ನಾವು ಮೂರ್ಖರಾಗಬಾರ್ದು. ನಾವು ಜ್ಞಾನವಂತರಾಗಿ ಈ ಬಂಧನದಿಂದ ಹೇಗೆ ಮುಕ್ತರಾಗಬೇಕು ಅನ್ನುವುದನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಅವರೇ ನಿಜವಾದ ಜ್ಞಾನಿಗಳು. ಸೊ ಯಜ್ಞಾತ ಮುನೇಹ ಸರ್ವೇ, ಮುನಿ ಅಂತ ಕರೀತಾರೆ. ಮುನಿ ಅಂದರೆ ಯಾರು ಬುದ್ಧಿವಂತರಿರ್ತಾರಲ್ಲ ಅವರಿಗೆ ಮುನಿ ಅಂತ ಕರೀತಾರೆ. ಸೊ 2ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಈ ಜ್ಞಾನವನ್ನು ಸಾಧಿಸಿದ ಫಲಿತಾಂಶವೇನು? ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚ. ಈ ಜ್ಞಾನದ ಆಶ್ರಯವನ್ನು ತಗೊಂಡು, ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ, ಜನರು ನನ್ನ ಕಡೆ ಬಂದಿದ್ದಾರೆ. ಮಮ ಸಾಧರ್ಮ್ಯಂ ಅಂದರೆ ನನ್ನ ಧರ್ಮವನ್ನು ಅವರು ಪಡ್ಕೊಂಡಿದ್ದಾರೆ. ಅಂದರೆ ಕೃಷ್ಣ ಲೋಕಕ್ಕೆ ಕೃಷ್ಣನ ಥರ ಅವರಿಗೆ ಒಂದು ಶರೀರ ಕೂಡ ಸಿಗುತ್ತೆ. ರೈಟ್, ನಾವು ಕೂಡ ಸಚ್ಚಿದಾನಂದ, ಕೃಷ್ಣನ್ ಕೂಡ ಸಚ್ಚಿದಾನಂದ. ಸೊ ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಂ ಆಗತಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚ. ಸರ್ಗೇಪಿ ಅಂದರೆ ಸೃಷ್ಟಿ. ಸೊ ಅವರಿಗೆ ಮತ್ತೆ ಜನ್ಮ ಸಿಗುವುದಿಲ್ಲ. ಮತ್ತೆ ಸೃಷ್ಟಿಯಾದಾಗ ಅವರು ಜನ್ಮ ತಗೊಳ್ಳೋದಿಲ್ಲ. ಪ್ರಳಯ ಆದಾಗ ಅವರು ನ ವ್ಯಥಂತಿ ಚ ಅಂದರೆ ಅವರು ಡಿಸ್ಟರ್ಬ್ ಆಗೋದಿಲ್ಲ ಅಂತ ಕೃಷ್ಣಲ್ಲಿ ಹೇಳ್ತಾ ಇದ್ದಾರೆ. ಜನರಲ್ಲಿ ಮೃತ್ಯು ಬಂದಾಗ ತುಂಬ ದುಃಖ ಆಗುತ್ತೆ, ಶೋಕ ಆಗುತ್ತೆ. ಆದರೆ ಈ ಶುದ್ಧ ಭಕ್ತರು ಈ ಜ್ಞಾನವನ್ನು ಯಾರು ತಿಳ್ಕೊಂಡಿದ್ದಾರೋ ಅವ್ರಿಗೆ ಯಾವ ರೀತಿಯ ವ್ಯಥೆ ಅಥವಾ ಶೋಕ ಇರುವುದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಜ್ಞಾನವನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ಸೊ 3ನೇ ಶ್ಲೋಕದಲ್ಲಿ ಈ ಸೃಷ್ಟಿ ಹೇಗೆ ಆಗುತ್ತೆ, ಕೃಷ್ಣ ಈ ಜೀವಾತ್ಮರಿಗೆ ಅವರ ಶರೀರವನ್ನು ಹೇಗೆ ಕೊಡ್ತಾನೆ ಅಂತ ಅರ್ಜುನ ಮನಸ್ಸಿನಲ್ಲಿ ಒಂದು ಸಂಶಯ ಇರ್ಬೋದು. ಅದನ್ನು ಕೃಷ್ಣ 3ನೇ ಶ್ಲೋಕದಲ್ಲಿ ದೂರ ಮಾಡ್ತಾನೆ. ಭಗವಂತ ಪ್ರಕೃತಿಗೆ ಗರ್ಭಾಧಾನ ಮಾಡುತ್ತಾನೆ. ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಇದು ಮಹದ್ ಬ್ರಹ್ಮ, ಏನು ಪ್ರಧಾನ ಶಕ್ತಿ ಏನಿದೆಯಲ್ಲ ಇಲ್ಲ, ಇದು ಪ್ರಕೃತಿಯ ಮೂಲ ಶಕ್ತಿ ಪ್ರಧಾನ. ಅದರಲ್ಲಿ ಕೃಷ್ಣ ತನ್ನ ದೃಷ್ಟಿಯಿಂದ ಗರ್ಭಧಾನ ಮಾಡ್ತಾನೆ. ಹೇಗೆ ಇಲ್ಲಿ ಜಗತ್ತಿನಲ್ಲಿ ಮಕ್ಕಳನ್ನು ಹುಟ್ಟಿಸ್ಬೇಕಾದ್ರೆ ಪುರುಷ ಗರ್ಭಾಧಾನವನ್ನು ಮಾಡ್ತಾನೆ, ಗರ್ಭಾಧಾನ ಸಂಸ್ಕಾರ ಅಂತ ಕರೀತಾರೆ. ಸ್ತ್ರೀಯ ಗರ್ಭದಲ್ಲಿ ಬೀಜವನ್ನು ಕೊಡ್ತಾನೆ. ಅದೇ ರೀತಿ ಈ ಪ್ರಕೃತಿಯ ಗರ್ಭದಲ್ಲಿ ಕೃಷ್ಣ ಎಲ್ಲ ಬೀಜಗಳನ್ನು ಹಾಕ್ತಾನೆ. ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಸೊ ಈ ರೀತಿ ಎಲ್ಲ ಜೀವಿಗಳಿಗೆ ಸರ್ವಭೂತಾನಾಂ ಸಂಭವ ಅಂದರೆ ಎಲ್ಲರೂ ಜನ್ಮ ತಗೊಂತಾರೆ, ತಥೋ ಭವತಿ ಭಾರತ. ಸೊ ಈ ರೀತಿ ಕೃಷ್ಣನ ದೃಷ್ಟಿಯಿಂದ ಎಲ್ಲ ಜೀವಿಗಳಿಗೆ ಶರೀರ ಸಿಗುತ್ತೆ. ಸೊ ಇಲ್ಲಿ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಸೊ ಮಹಾವಿಷ್ಣು ತನ್ನ ದೃಷ್ಟಿಯಿಂದ ಈ ಪ್ರಕೃತಿಯ ಗರ್ಭದಲ್ಲಿ ಬೀಜವನ್ನು ಹಾಕ್ತಾ ಇದ್ದಾರೆ. ಆ ದೃಷ್ಟಿಗೆ ಶಂಭು ಅಂತ ಕರೀತಾರೆ. ಸೊ ಶಂಭು ಯಾವಾಗ ಶಂಭು ಜೊತೆ ಎಲ್ಲ ಜೀವಾತ್ಮಗಳು ಕೂಡ ಪ್ರಕೃತಿಯ ಗರ್ಭದಲ್ಲಿ ಹೋಗ್ತವೆ, ಆಗ ಅವರಿಗೆ ಬೇರೆ ಬೇರೆ ರೀತಿಯ ಶರೀರ ಸಿಗುತ್ತೆ. ಅವರ ಗುಣಗಳು ಮತ್ತು ಕರ್ಮಗಳ ಅನುಸಾರವಾಗಿ ಅವರಿಗೆ ಶರೀರ ಸಿಗುತ್ತೆ. ಸೊ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಎಲ್ಲ ಜೀವಿಗಳಿಗೆ ತಂದೆ ತಾಯಿ ನಾನೇ. ಸೊ ಕೃಷ್ಣನು ತಂದೆ ಮತ್ತು ಪ್ರಕೃತಿ ಎಲ್ಲ ಜೀವಿಗಳ ತಾಯಿ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜಪ್ರದ ಪಿತಾ. ಸೊ ಪ್ರಕೃತಿ ಗರ್ಭದಲ್ಲಿ ಎಲ್ಲ ಮಕ್ಕಳು ಹುಟ್ಟಿದ್ರು ಕೂಡ ಪಿತಾ ಯಾರು? ಕೃಷ್ಣ. ಹೇಗೆ ಫಸ್ಟು ತಂದೆ ಹೆಸರು ಕೇಳ್ತಾರೆ, ತಂದೆ ಯಾರು ಅಂತ, ಒಬ್ಬ ಮಕ್ಕಳ ತಂದೆ ಯಾರು ಅಂತ. ಅದೇ ರೀತಿ ಎಲ್ಲ
ಜೀವಿಗಳಿಗೆ ತಂದೆ ಕೃಷ್ಣ. ಸೊ ಅದೇ ಇಲ್ಲಿ ನಾವು ತಿಳ್ಕೋಬೇಕು. ಸರ್ವಯೋನಿಷು, ಹಲವು ಪ್ರಕಾರದ ಯೋನಿಗಳಿದ್ದಾವೆ, 84 ಲಕ್ಷ ಯೋನಿಗಳಿದ್ದಾವೆ. ಸೊ ಎಲ್ಲ ಯೋನಿಗಳಿಗೆ ತಂದೆ ಕೃಷ್ಣನೇ. ಮತ್ತು ಈ ಪ್ರಕೃತಿ ತಾಯಿ. ಸೊ ಹೇಗೆ ನಾವು ಬೀಜ ಬಿತ್ತೀವಿ, ಬೀಜ ಪ್ರಕೃತಿಯ ಮಡಿಲಲ್ಲಿ ಬಿತ್ತಿದಾಗ ಅದು ಗಿಡವಾಗುತ್ತೆ. ಆ ಬೀಜ ಕೊಟ್ಟವ್ರು ಯಾರು? ಬೀಜವನ್ನು ನಾವು ತಯಾರು ಮಾಡೋಕ್ಕೆ ಸಾಧ್ಯನಾ? ಫ್ಯಾಕ್ಟ್ರಿಯಲ್ಲಿ ತಯಾರಿಸ್ಬೋದಾ? ಆಗೋದಿಲ್ಲ. ಆ ಬೀಜವನ್ನು ಕೃಷ್ಣನೇ ಕೊಟ್ಟಿದ್ದಾನೆ. ನಾವು ಯಾವುದೇ ರೀತಿಯ ಜೀವಿಗಳ ಬೀಜವನ್ನು ತಯಾರಿಸೋಕ್ಕೆ ಸಮರ್ಥರಲ್ಲ. ನಮ್ಮ ಹತ್ರ ಸಾಮರ್ಥ್ಯ ಇಲ್ಲ. ಎಲ್ಲ ಬೀಜಗಳನ್ನು 84 ಲಕ್ಷ ಯೋನಿ ಬೀಜಗಳನ್ನು ಕೃಷ್ಣನೇ ಕೊಟ್ಟಿರೋದು. ಅದು ಪ್ರಕೃತಿಯಲ್ಲಿ ಅದು ಶರೀರ ತಗೊಳುತ್ತೆ. ಸೊ ಪ್ರಕೃತಿ ಶರೀರ ನಿರ್ಮಾಣ ಮಾಡುತ್ತೆ, ಬೀಜ ಕೃಷ್ಣ ಕೊಡ್ತಾನೆ. ಅದಕ್ಕೆ ಕೃಷ್ಣ ತಂದೆ ಮತ್ತು ಈ ಪ್ರಕೃತಿ ತಾಯಿ. ಸೊ ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಈಗ ಮಕ್ಕಳು ಹುಟ್ಟಬೇಕಾದ್ರೂ ಕೂಡ ಸೊ ಪುರುಷ ಬೀಜ ಕೊಡ್ತಾನೆ, ಆಗ ತಾಯಿಯ ಗರ್ಭದಲ್ಲಿ ಅದರ ಆ ಮಗುವಿನ ಶರೀರ ನಿರ್ಮಾಣವಾಗುತ್ತೆ. ಸೊ ತಾಯಿ ಪ್ರಕೃತಿ ಥರ, ತಂದೆ ಪುರುಷ. ಅದೇ ರೀತಿ ಕೃಷ್ಣ ಎಲ್ಲರ ತಂದೆ, ಎಲ್ಲ ಯೋನಿಗಳ ತಂದೆ ಕೃಷ್ಣ. ಸೊ ಅದನ್ನು 4ನೇ ಶ್ಲೋಕದಲ್ಲಿ ಅರ್ಥ ಮಾಡ್ಕೋತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಎಷ್ಟೊಂದು ಜೀವರಾಶಿಗಳಿದ್ದಾವೆ. ಜಲಜಾನವಲಕ್ಷಾಣಿ 9 ಲಕ್ಷ, ನೀರಿನಲ್ಲಿರುವ ಜೀವಿಗಳು, ಸ್ಥಾವರ 1,20,000, 20 ಲಕ್ಷ ಗಿಡ ಮರಗಳು, ಕ್ರಿಮಿಶ ರುದ್ರ ಸಂಖ್ಯಾ 11 ಲಕ್ಷ ಕ್ರಿಮಿಕೀಟಗಳು, 30 ಲಕ್ಷಾಣಿ ಪಶವಃ 30 ಲಕ್ಷ ಪಶು ಪ್ರಾಣಿಗಳು, ಮತ್ತು 4 ಲಕ್ಷ ಮಾನವರು, 4 ಲಕ್ಷಾಣಿ ಮಾನವ. ಈ ರೀತಿ ಎಲ್ಲ ಈ ಯೋನಿಗಳನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ 5ನೇ ಶ್ಲೋಕದಿಂದ ಈ ಪ್ರಕೃತಿ ಅಂದರೆ ಏನು, ಪ್ರಕೃತಿ ಗುಣಗಳು ಯಾವುವು, ಅದರ ಬಗ್ಗೆ ಈಗ ಚರ್ಚೆ ನಡೆಯುತ್ತೆ. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಸತ್ವಂ ರಜಸ್ತಮಃ ಇತಿ ಗುಣಾ ಪ್ರಕೃತಿ ಸಂಭವಾ. ಇದು ಪ್ರಕೃತಿಯ ಗುಣಗಳು. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಈ 3 ಗುಣಗಳಿಂದ ಒಂದು ಜೀವಾತ್ಮ, ಅವ್ಯಯವಾದಂತಹ ಜೀವಾತ್ಮ ಈ ಪ್ರಕೃತಿಯ ಬಂಧನದಲ್ಲಿ ಸಿಕ್ಕಿಕೊಳ್ತಾನೆ. ಸೊ ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳು ಸತ್ವ, ರಜಸ್ ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಇದೇ ಇದರ ಅರ್ಥ. ಸೊ ಇಲ್ಲಿ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಈ 3 ಗುಣಗಳು ಮನುಷ್ಯನನ್ನು ಬಂಧಿಸಿದ್ದಾವೆ, ಮತ್ತು ಆ ಗುಣಗಳ ಪ್ರಭಾವದಿಂದ ಮನುಷ್ಯ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ಸೊ ಗುಣಗಳು ಅವರ ಕಂಟ್ರೋಲ್ನ ಕೈಯಿಂದ ಆಟ ಆಡಿಸ್ಬೋದು, ಆ ರೀತಿ. ಸೊ ಗುಣಗಳ ಪ್ರಭಾವದಿಂದ ಜನರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಇಚ್ಛೆ ಇಲ್ಲದು ಕೂಡ ಕೆಲವೊಮ್ಮೆ ಪಾಪ ಮಾಡ್ತಾರೆ. ಯಾಕೆ? ಗುಣಗಳ ಪ್ರಭಾವದಿಂದ, ವಿಶೇಷವಾಗಿ ರಜಗುಣ ಮತ್ತು ತಮಗುಣ. ಸಿ ಮುಂದೆ ಹೋಗೋಣ ನಾವು. ಸೊ ಈ 3 ಗುಣಗಳು ಹೇಗೆ ಬಂಧಿಸುತ್ತವೆ, ಸತ್ಗುಣ ಹೇಗೆ ಬಂಧನಕ್ಕೆ ಕಾರಣವಾಗುತ್ತೆ, ರಜಗುಣ ಮತ್ತು ತಮಗುಣ. ಸೊ ಪ್ರತಿಯೊಂದು ಗುಣ ಹೇಗೆ ವ್ಯಕ್ತಿಯನ್ನು ಬಂಧಿಸುತ್ತೆ ಅಂತ ನೋಡೋಣ. ತ್ರಿಗುಣಗಳು ಶುದ್ಧ ಜೀವಿಯನ್ನು ಹೇಗೆ ಬಂಧಿಸುತ್ತವೆ? ಒಬ್ಬ ಸತ್ವಗುಣ ಸಂತೋಷವಾಗಿದ್ದಾನೆ, ಸಂತೋಷದಿಂದ ಅವನನ್ನು ಬಂಧಿಸುತ್ತೆ. ಇನ್ನೊಬ್ಬ ಸಕ್ರಿಯವಾಗಿದ್ದಾನೆ, ಅದು ರಜಗುಣ. ಇನ್ನೊಬ್ಬ ಅಸಹಾಯಕ, ಹೆಲ್ಪ್ಲೆಸ್, ಅದು ತಮೋಗುಣ. ಸತ್ವಂ ರಜಸ್ ತಮ ಇತಿ ಗುಣ ಪ್ರಕೃತಿ ಸಂಭವ ನಿಬಂಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಸೊ ಅದೇ ಶ್ಲೋಕ. ಈಗ 6ನೇ ಶ್ಲೋಕಕ್ಕೆ ಹೋಗೋಣ. ಸೊ ಸತ್ವಗುಣ, ರಜಗುಣ ಮತ್ತು ತಮೋಗುಣದ ಬಂಧನ ಹೇಗೆ ಆಗುತ್ತೆ ನೋಡೋಣ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ. ತತ್ರ ಸತ್ವಂ ನಿರ್ಮಲತ್ವಾತ್. ಇದಕ್ಕೆ ನಿರ್ಮಲ ಅಂತ ಕರೆದಿದ್ದಾರೆ. ನಿರ್ಮಲ ಅಂದರೆ ಇದು ರಜಗುಣ ಮತ್ತು ತಮೋಗುಣಕ್ಕಿಂತಲೂ ಶ್ರೇಷ್ಠವಾದದ್ದು, ಅದಕ್ಕೆ ನಿರ್ಮಲ ಅಂತ ಕರೆದಿದ್ದಾರೆ.
ಆ್ಯಕ್ಚುಲಿ ಸತ್ವಗುಣ, ರಜಗುಣ, ತಮಗುಣ ಮೂರು ಕೂಡ ಭೌತಿಕ ಗುಣಗಳೇ. ಸೊ ಶುದ್ಧ ಸತ್ವ ಅಂತ ಇದೆ, ಅದು ತುಂಬ ಉತ್ತಮವಾದ ಒಂದು ಗುಣ, ಅದು ಆಧ್ಯಾತ್ಮಿಕ ಸ್ಥರ ಶುದ್ಧ ಸತ್ವ. ಆದರೆ ಈ ಸತ್ವಗುಣ ಕೂಡ ರಜೋಗುಣ ಮತ್ತು ತಮೋಗುಣಕ್ಕಿಂತ ಶ್ರೇಷ್ಠ. ಅದಕ್ಕೆ ನಿರ್ಮಲ ಅಂತ ಕರೀತಾರೆ. ಪ್ರಕಾಶಕಂ ಅನಾಮಯಂ, ಅದು ಪ್ರಕಾಶಮಯವಾಗಿದೆ ಮತ್ತು ಅದಕ್ಕೆ ಯಾವುದೇ ರೀತಿಯ ರೋಗಗಳು, ಅನಾಮಯಂ ಅಂದರೆ ಕಷ್ಟಗಳು ಈ ಸತ್ವಗುಣದಲ್ಲಿ ಇರೋದಿಲ್ಲ. ಸೊ ಇದು ಸತ್ವಗುಣ ಒಳ್ಳೆಯದಾದರೆ ಅದು ಹೇಗೆ ಬಂಧನಕ್ಕೆ ಕಾರಣ ಆಗುತ್ತೆ? ಸುಖ ಸಂಗೇನ ಬಧ್ನಾತಿ, ಜ್ಞಾನ ಸಂಗೇನ ಚಾನಗ. ಸುಖ ಸಂಗೇನ ಬಧ್ನಾತಿ, ನಾನು ತುಂಬ ಸುಖವಾಗಿದ್ದೀನಿ, ನನ್ನ ಜೀವನದಲ್ಲಿ ಯಾವುದೇ ತೊಂದರೆಗಳಿಲ್ಲ, ಎಲ್ಲರೂ ನನ್ನ ಮಾತನ್ನು ಕೇಳ್ತಾರೆ, ಮತ್ತು ನಾನು ಜ್ಞಾನವಂತ, ಏನು ಸರಿ ಏನು ತಪ್ಪು ಅಂತ ನನಗೆ ತಿಳಿದಿದೆ. ಈ ರೀತಿ ಅವನು ಬಂಧಿತನಾಗ್ತಾನೆ ಸತ್ವಗುಣದಲ್ಲಿ. ಸೊ ರಜೋಗುಣದಲ್ಲಿ ಅವನು ರಜೋರಾಗಾತ್ಮಿಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ. ಕರ್ಮಸಂಗದಿಂದ ಅವನು ಬಂಧಿತವಾಗ್ತಾನೆ. ತಮಗುಣದಲ್ಲಿ ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದ ಆಲಸ್ಯ ನಿದ್ರಾಭಿಸ್ ತನ್ನಿಬಧ್ನಾತಿ ಭಾರತ. ಸೊ ಈ ಪ್ರಮಾದ ಆಲಸ್ಯ ನಿದ್ರೆಯಿಂದ ಅದು ಬಂಧನಕ್ಕೊಳಗಾಗುತ್ತೆ. ಡೀಟೇಲ್ ಆಗಿ ನಾವು ನೋಡೋಣ ಮುಂದೆ. ಸೊ ಇಲ್ಲಿ 6ನೇ ಶ್ಲೋಕದಲ್ಲಿ ನೀವು ನೋಡ್ಬೋದು. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ. ಸೊ ಇಲ್ಲಿ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಹಲವಾರು ಜನ ಇದ್ದಾರೆ. ಅವರೆಲ್ಲರೂ ವಿದ್ವಾಂಸರು, ಅವರೆಲ್ಲರೂ ವಿಜ್ಞಾನಿಗಳು, ಫಿಲಾಸಫರ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಮತ್ತು ಎಲ್ಲರೂ ಸುಖವಾಗಿದ್ದಾರೆ, ಒಳ್ಳೆಯ ಜೀವನವನ್ನು ನಡೆಸಿದ್ದಾರೆ, ತುಂಬ ಪ್ರಸಿದ್ಧರಿದ್ದಾರೆ ಕೆಲವರು. ಸೊ ಅವರು ಕೂಡ ಬಂಧನಕ್ಕೆ ಒಳಗಾಗ್ತಾರೆ. ಹೇಗೆ ಒಳಗಾಗ್ತಾರೆ? ಈ ಜಗತ್ತು ಚೆನ್ನಾಗಿದೆ, ಇಲ್ಲಿ ದುಃಖಗಳೇ ಇಲ್ಲ, ಏನು ಪ್ರಾಬ್ಲಮ್, ಇಲ್ಲೇ ಇರ್ಬೋದಲ್ಲ ನಾವು ಶಾಶ್ವತವಾಗಿ. ಸೊ ಅವ್ರಿಗೆ ಯಾವುದೂ ತೊಂದರೆ ಕಾಣಿಸೋದಿಲ್ಲ, ಯಾವುದೇ ರೀತಿಯ ಒಂದು ಕಷ್ಟ ಅವ್ರಿಗೆ ಕಾಣಿಸೋದಿಲ್ಲ. ಅದಕ್ಕೆ ಅವರು ಇಲ್ಲೇ ಶಾಶ್ವತವಾಗಿ ಇರೋಣ ಅಂತ ಅವರು ಭಾವಿಸ್ತಾರೆ. ಸೊ ಅದು ಕೂಡ ಒಂದು ಬಂಧನಕ್ಕೆ ಕಾರಣವಾಗುತ್ತೆ. ಸೊ ಇದು ಸತ್ವಗುಣದ ಬಂಧನ. ರಜೋಗುಣದಲ್ಲಿ ಒಬ್ಬ ವ್ಯಕ್ತಿ ರಜೋ ರಾಗಾತ್ಮಿಕಂ ವಿದ್ಧಿ ತೃಷ್ಣ ಸಂಘ ಸಮುದ್ಭವಂ. ಈ ಫೋಟೋದಲ್ಲಿ ನೋಡ್ತಾ ಇದ್ದಾರೆ, ಕೆಲವರು ಮಾಂಸವನ್ನು ತಿಂತಾ ಇದ್ದಾರೆ, ಪ್ರಾಣಿಯ ಥರ ವರ್ತನೆ ಮಾಡ್ತಾ ಇದ್ದಾರೆ, ರೈಟ್. ಸೊ ಬೆಟ್ಟದಿಂದ ಮೇಲಿಂದ ಜಿಗಿತಾ ಇದ್ದಾರೆ ಪ್ಯಾರಾಶೂಟ್ ಹಾಕೊಂಡು, ರೈಟ್. ಸೊ ಈ ರೀತಿಯ ಒಂದು ಕಾರ್ಯಗಳನ್ನು ಯಾರು ಮಾಡ್ತಾರೋ ಅವರು ರಜೋಗುಣದಲ್ಲಿರ್ತಾರೆ. ರಜೋ ರಾಗಾತ್ಮಿಕಂ ವಿದ್ಧಿ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿಯಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಓಕೆ. ಸೊ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಮಿತಿ ಇಲ್ಲ, ಅನ್ಲಿಮಿಟೆಡ್. ನಾನು ಇದು ಮಾಡಬೇಕು ಅದು ಮಾಡಬೇಕು ಅಂತ ಆಸೆಗಳು ಹೆಚ್ಚುತ್ತಾನೆ ಹೋಗುತ್ತೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾರ್ಯಕ್ರಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ರೈಟ್. ಕೆಳಗಡೆ ಒಂದು ಫೋಟೋ ನೋಡ್ತಾ ಇದ್ದಾರೆ, ಅವನು ಹೇಗೆ ಜಿಗಿತಾ ಇದ್ದಾನೆ, ನಾನು ಟಾಪ್ ಬರಬೇಕು, ನಾನು ಶ್ರೇಷ್ಠನಾಗಬೇಕು ಅಂತ. ಸೊ ಈ ರೀತಿ ಯಾರು ಇಚ್ಛೆಗಳನ್ನು ಪಟ್ಕೊಂಡಿದ್ದಾರೋ ಅವರು ರಜೋಗುಣ. ಸೊ ನಾವು ನೋಡ್ತೀವಿ, ಕೆಲವೊಬ್ಬರು ಕೆಲಸ ಮಾಡ್ತಾರೆ, ಕೆಲಸ ಮಾಡಿ ಕೆಲವೊಂದು ಸ್ವಲ್ಪ ಸಂಬಳ ಗಳಿಸ್ತಾರೆ, ಆದರೆ ಯಾರೂ ಸಂತೃಪ್ತರಿಲ್ಲ. ನನಗೆ ಇನ್ನೂ ಹೆಚ್ಚು ಬೇಕು ಅಂತ ಅವ್ರ ಇಚ್ಛೆ. ಸೊ 30,000 ಗಳಿಸೋನು 50,000 ಬೇಕಂತಾನೆ. 50,000 ಗಳಿಸೋಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲ, ನನಗೆ ಇದನ್ನು ಕಮ್ಮಿ ಆಯಿತು, ಈಗ 1 ಲಕ್ಷ ಬೇಕಂತಾನೆ. 1 ಲಕ್ಷ ಗಳಿಸಿದಾಗ ಇದು ಕಮ್ಮಿ ಆಯಿತು, ನನಗೆ 2 ಲಕ್ಷ ಬೇಕಂತ. ಯಾಕಂದರೆ ಯಾವ ರೀತಿ ಅವರ ಇನ್ಕಮ್ ಹೆಚ್ಚಾಗ್ತಾ ಹೋಗುತ್ತೋ, ಸಂಬಳ ಹೆಚ್ಚಾಗ್ತಾ ಹೋಗುತ್ತೆ, ಅದೇ ರೀತಿ ಅವರ ಆಸೆಗಳು ಕೂಡ ಹೆಚ್ಚುತ್ತಾ ಹೋಗುತ್ತೆ. ಅಷ್ಟೇ, ಲೋನ್ ಕೂಡ ತೊಗೊತಾರೆ. ತುಂಬ ಜನ ಫ್ಲ್ಯಾಟ್ ತೊಗೊತಾರೆ, ಫ್ಲ್ಯಾಟ್ ತೊಗೊಂಡು ಕೋಟಿ ರೂಪಾಯಿ ಸಾಲ ಮಾಡ್ತಾರೆ, ಮತ್ತು ಸಾಲ ತೀರ್ಸೋಕ್ಕಾಗಲ್ಲ. ಆಗ ಫ್ಲ್ಯಾಟು ಅಥವಾ ಅವರ ಮನೆ ಬ್ಯಾಂಕ್ನವ್ರು ಬಂದು ತೊಗೊಂಡ್ಬರ್ತಾರೆ, ರೈಟ್, ಜಪ್ತಿ ಮಾಡ್ತಾರೆ. ಸೊ ಈ ರೀತಿ ರಜೋಗುಣದಲ್ಲಿ ಒಬ್ಬ ವ್ಯಕ್ತಿ ಸುಖವಾಗಿರೋಕ್ಕಾಗಲ್ಲ, ಅವರು ಬಂಧಿತನಾಗ್ತಾನೆ. ಸೊ ತಮಗುಣದ ಪ್ರಭಾವಗಳನ್ನ ಈಗ ನಾವು ನೋಡೋಣ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ. ತಮಗುಣ ಅಜ್ಞಾನದಿಂದ ಹುಟ್ಟುತ್ತೆ. ಜನರಿಗೆ ಜ್ಞಾನ ಇಲ್ಲದೆ ಇದ್ದಾಗ ತಮಗುಣದ ಪ್ರಭಾವದಲ್ಲಿ ಹೋಗ್ತಾರೆ. ಆಗ ಪ್ರಮಾದ ಆಲಸ್ಯ ನಿದ್ರಾಭೀಸ್, ಈ 3 ಕಾರ್ಯಗಳಲ್ಲಿ ತೊಡಗ್ತಾರೆ. ಪ್ರಮಾದ, ಆಲಸ್ಯ ಮತ್ತು ನಿದ್ರಾ. ತನ್ನಿಬದ್ಧಂತಿ ಭಾರತ.
ಭರತ ವಂಶಜರಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚುತನ, ಆಲಸ್ಯ ಮತ್ತು ನಿದ್ರೆ ಮಾಡೋದು. ಇವು ಬದ್ಧಾತ್ಮವನ್ನು ಬಂಧಿಸುತ್ತವೆ. ಸೊ ಆಲಸಿ ಜನರು ಮಲ್ಕೊಂಡಿರ್ತಾರೆ ಮತ್ತು ಹುಚ್ಚುಂತರ ಕೆಲವರು ವರ್ತನೆ ಮಾಡ್ತಾರೆ. ಇದು ತಮೋಗುಣದ ಪ್ರಭಾವದಿಂದ. ಸೊ ಈಗ ಅವರು ಬಂಧಿತರಾಗ್ತಾರೆ ಈ ಕೆಲಸಗಳಿಂದ. ಸೊ ಈ 3 ಶ್ಲೋಕಗಳ ಸಾರಾಂಶವನ್ನು 9ನೇ ಶ್ಲೋಕದಲ್ಲಿ ನಾವು ನೋಡೋಣ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ, ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸತ್ವಂ ಸುಖೇ ಸಂಜಯತಿ. ಸೊ ಸತ್ವಗುಣವು ಮನುಷ್ಯನನ್ನು ಸುಖಕ್ಕೆ ಬದ್ಧಗೊಳಿಸುತ್ತದೆ. ರಜಗುಣವು ಕಾರ್ಯಕ್ರಮಕ್ಕೆ ಬದ್ಧಗೊಳಿಸುತ್ತದೆ. ಮತ್ತು ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಿಗೊಳಿಸುತ್ತದೆ. ಸೊ ಇಲ್ಲಿ ಸತ್ವಗುಣದಲ್ಲಿ ಅವನು ಸುಖವಾಗಿರ್ತಾನೆ, ಫೋಟೋದಲ್ಲಿ ನೋಡ್ತಾ ಇದ್ದಾರೆ. ರಜಗುಣದಲ್ಲಿ ಅವನು ಕರ್ಮವನ್ನು ಮಾಡ್ತಾ ಇದ್ದಾನೆ. ತಮಗುಣದಲ್ಲಿ ಅವನು ಹುಚ್ಚಿಡಿದು ಇಲ್ಲಿ ಸೂಸೈಡ್ ಮಾಡ್ಕೊತಾ ಇದ್ದಾನೆ ನೋಡಿ. ಸೊ ಈ ರೀತಿ ಜನರು ವರ್ತನೆಗಳನ್ನು ಮಾಡ್ತಾರೆ ಗುಣಗಳ ಪ್ರಭಾವದಲ್ಲಿ. ಸೊ ಗುಣಗಳ ಮಧ್ಯೆ ಸ್ಪರ್ಧೆ ಮುಂದಿನ ವಿಷಯ. ಸೊ ಸತ್ವ, ರಜ, ತಮಗುಣ 3ರಲ್ಲಿ ಕೂಡ ಸ್ಪರ್ಧೆ ನಡೀತಾ ಇರುತ್ತೆ. ಸೊ ಈ ಸ್ಪರ್ಧೆ ಯಾವ ರೀತಿ? ಸೊ ಒಂದು ಕಡೆ ರಜಗುಣ ಹೇಳುತ್ತೆ, ಇನ್ನೊಂದು ಕಡೆ ಸತ್ವಗುಣ ಹೇಳುತ್ತೆ. ಅಥವಾ ತಮಗುಣ ರಜಗುಣ, ಅಥವಾ ಸತ್ವಗುಣ ತಮಗುಣ, ಈ ರೀತಿ 3 ಗುಣಗಳ ಮಧ್ಯೆ ಸ್ಪರ್ಧೆ ಇರುತ್ತೆ ಶ್ರೇಷ್ಠತೆಯನ್ನು ಪಡೆಯೋದಕ್ಕೆ. ರೈಟ್. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ, ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಇದು 10ನೇ ಶ್ಲೋಕ. ಸೊ ರಜಸ್ತಮ ಚಾಭಿಭೂಯ ಸತ್ವಂ ಭವತಿ ಭಾರತ. ಕೆಲವೊಮ್ಮೆ ರಜೋಗುಣ ಮತ್ತು ತಮಗುಣವನ್ನು ಕೆಳಗೆ ಹಾಕಿ ಸತ್ವಗುಣ ಮೇಲೆ ಬರುತ್ತೆ. ರಜೋಗುಣ ತಮಗುಣ ಸೋಲಿಸುತ್ತೆ ಮತ್ತು ಸತ್ವಗುಣ ಮೇಲೆ ಬರುತ್ತೆ. ಕೆಲವೊಮ್ಮೆ ರಜಸತ್ವಂ ತಮಶ್ಚೈವ. ಸೊ ರಜಗುಣ ಸತ್ವ ಮತ್ತು ತಮವನ್ನು ಸೋಲಿಸಿ ರಜಗುಣ ಮೇಲೆ ಬರುತ್ತೆ. ಮತ್ತು ಕೆಲವೊಮ್ಮೆ ತಮಸ್ಸತ್ವಂ ರಜಸ್ತಥ, ತಮಗುಣ ಸತ್ವ ಮತ್ತು ರಜಗುಣವನ್ನು ಸೋಲಿಸಿ ತಮಗುಣ ಮೇಲೆ ಬರುತ್ತೆ. ಸೊ ಈ ರೀತಿ ಕಾಂಪಿಟೇಷನ್ ನಡೀತಾನೇ ಇರುತ್ತೆ. ಇದು ನಾವು ನಮ್ಮ ಜೀವನದಲ್ಲೂ ಕೂಡ ನೋಡ್ಬೋದು. ಕೆಲವೊಮ್ಮೆ ಸತ್ವಗುಣ ಪ್ರಾಮಿನೆಂಟ್ ಇರುತ್ತೆ. ರೈಟ್. ಸೊ ಅರ್ಲಿ ಮಾರ್ನಿಂಗ್, ಬೆಳಿಗ್ಗೆ ಸಮಯ, ಬ್ರಹ್ಮಮುಹೂರ್ತದಲ್ಲಿ ಸತ್ವಗುಣ ಪ್ರಭಾವಶಾಲಿಯಾಗಿರುತ್ತೆ. ಅದಕ್ಕೆ ಸತ್ವಗುಣದಲ್ಲಿರುವಂಥ ಜನರು ಬೆಳಿಗ್ಗೆ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಬೇಗ ಹೇಳ್ತಾರೆ, 4 ಗಂಟೆಗೆ ಸ್ನಾನ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಮತ್ತು ಓದ್ತಾರೆ. ಈ ರೀತಿ ಕಾರ್ಯಗಳನ್ನು ಬೆಳಿಗ್ಗೆ ಮಾಡ್ತಾರೆ. ಮತ್ತು ಮಧ್ಯಾಹ್ನ ಬಂದಂಗೆ 9 ಗಂಟೆ ನಂತರ ರಜೋಗುಣದ ಪ್ರಭಾವ, ಅಥವಾ 8 ಗಂಟೆ ನಂತರ ಕೂಡ. ಈಗ ಸಿಟಿಯಲ್ಲಿ 8 ಗಂಟೆ ನಂತರ ಜನ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಫೀಸ್ಗೆ, ಕೆಲಸಕ್ಕೆ, ಬಿಸ್ನೆಸ್ಗೆ, ಅಂಗಡಿ ಓಪನ್ ಮಾಡ್ತಾರೆ. ಸೊ ಬಸ್ಸಲ್ಲಿ ಹೋಗ್ತಾರೆ, ಕಾರಲ್ಲಿ ಹೋಗ್ತಾರೆ, ತುಂಬ ಚಟುವಟಿಕೆಗಳು ಸ್ಟಾರ್ಟ್ ಆಗುತ್ತೆ. ಅದು ರಜೋಗುಣದ ಪ್ರಭಾವ. ಮತ್ತು ಸಂಜೆ ಆದಂಗೆ ಸ್ವಲ್ಪ 6 ಗಂಟೆ ನಂತರ ತಮಗುಣದ ಪ್ರಭಾವ ಕೂಡ ಸ್ಟಾರ್ಟ್ ಆಗುತ್ತೆ. ರೈಟ್. ಸೊ ಈ ರೀತಿ ಬೆಳಿಗ್ಗೆ ಸತ್ವಗುಣ ಇದೆ, ಮಧ್ಯಾಹ್ನ ರಜೋಗುಣ ಇದೆ, ರಾತ್ರಿ ತಮಗುಣ ಇದೆ. ರೈಟ್. ರಾತ್ರಿ ಆದ ತಕ್ಷಣ, ಸೂರ್ಯಾಸ್ತವಾದ ತಕ್ಷಣ ನಮ್ಮ ಶಕ್ತಿ ಕಮ್ಮಿ ಆಗುತ್ತೆ, ಮತ್ತು ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ, ಮತ್ತು ನಿದ್ರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ತಮಗುಣದ ಪ್ರಭಾವ. ಸೊ ಈ ರೀತಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಗುಣಗಳ ಪ್ರಭಾವ ಇದ್ದಿದ್ದರಿಂದ ಅದು ನಮ್ಮ ಮೇಲೆ ಕೂಡ ಅದು ಪ್ರಭಾವ ಬೀರುತ್ತೆ. ಅದಕ್ಕೆ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಪ್ರಾಕ್ಟೀಸ್ ಮಾಡ್ತಿರೋರು ಆದಷ್ಟು ಬೇಗ ಹೇಳೋದಕ್ಕೆ ಪ್ರಯತ್ನ ಪಡಬೇಕು. ಅದು ಬೇಗ ಮಲ್ಕೊಂಡ್ರೆ ಮಾತ್ರ ಬೇಗ ಹೇಳೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಆದಷ್ಟು ಬೇಗ ಮಲ್ಕೊಂಡು ಬೇಗ ಹೇಳಬೇಕು. ಸೊ ಮತ್ತು ಸಮಯವಷ್ಟೇ ಅಲ್ಲ, ಹಲವಾರು ಪ್ರಾಣಿಗಳು ಕೂಡ ಸತ್ವರಜಸ್ತಮದಲ್ಲಿರ್ತಾರೆ, ಗಿಡ ಮರಗಳು ಕೂಡ ಸತ್ವರಜಸ್ತಮದಲ್ಲಿರ್ತಾರೆ. ರೈಟ್. ಪ್ರಾಣಿಗಳಲ್ಲಿ ಸತ್ವಗುಣದ ಪ್ರಾಣಿ ಯಾವುದು? ಲೈಕ್ ಹಸು. ಜನರಲಿ ಪ್ರಾಣಿಗಳೆಲ್ಲ ತಮಗುಣದಲ್ಲಿ ಬರ್ತವೆ, ಆದರೆ ತಮಗುಣದಲ್ಲೂ ಕೂಡ ಅತಿ ಸತ್ವ ಇರೋದು ಎಲ್ಲರಲ್ಲಿ ಮಿಶ್ರಣ ಇರುತ್ತೆ. ಯಾರು ಶುದ್ಧ ಸತ್ವ ಇಲ್ಲ. ಶುದ್ಧ ಸತ್ವ, ಶುದ್ಧ ರಜಗುಣ, ಶುದ್ಧ ತಮಗುಣದಲ್ಲಿಲ್ಲ.
ತಮ್ಮ ಗುಣದಲ್ಲಿ ಪ್ರಾಣಿಗಳಿರ್ತವೆ, ಆದರೆ ಅವರಲ್ಲೂ ಕೂಡ ಶ್ರೇಷ್ಠವಾದದ್ದು, ಅತಿ ಹೆಚ್ಚು ಅವರಲ್ಲಿ ಸತ್ವ ಇರುವುದು ಹಸು ಅಥವಾ ಆನೆ. ಸೊ ಅವರಲ್ಲಿ ಸತ್ವಗುಣ ಇದೆ, ಯಾಕೆಂದರೆ ಅವರು ಮನುಷ್ಯರ ಜೊತೆ ಕೆಲಸ ಮಾಡ್ಬೋದು. ಮತ್ತು ಇನ್ನೊಂದು ರಜಗುಣದಲ್ಲಿ ಅಂದರೆ ಸಿಂಹ, ಚಿರತೆ, ಹುಲಿ ಇವೆಲ್ಲ ರಜಗುಣದಲ್ಲಿ. ಮತ್ತು ತಮ್ಮ ಗುಣದಲ್ಲಿ ಅಂದರೆ ಈ ರಾತ್ರಿ ಎದ್ದಿರುವಂತಹ ಪ್ರಾಣಿಗಳು, ನರಿ, ಅವರೆಲ್ಲ ತೋಳ, ಇವೆಲ್ಲ ತಮ್ಮ ಗುಣದಲ್ಲಿರ್ತವೆ. ಏಕೆಂದರೆ ಅವು ಬೇಟೆ ಮಾಡೋದಿಲ್ಲ, ಸತ್ತಿರೋ ಪ್ರಾಣಿಯನ್ನು ತಿಂತವೆ, ಮತ್ತು ಹುಲಿ ಭೇಟಿ ಮಾಡಿ ಬಿಟ್ಟಿರೋದನ್ನು ತಿನ್ನುತ್ತೆ. ಸೊ ಅದಕ್ಕೆ ಅವು ತಮ್ಮ ಗುಣದಲ್ಲಿದ್ದಾವೆ. ವೃಕ್ಷಗಳು ಕೂಡ ರೈಟ್, ತುಳಸಿ ವೃಕ್ಷ ಅದು ಶುದ್ಧ ಸತ್ವ, ಅದು ಆಧ್ಯಾತ್ಮಿಕ ಒಂದು ಗಿಡ, ಅದರ ಪೂಜೆ ಮಾಡ್ಬೋದು. ಮತ್ತು ಗಂಧದ ಗಿಡ ಇದೆ, ಅವೆಲ್ಲ ಸತ್ವಗುಣದಲ್ಲಿದ್ದಾವೆ. ಗಂಧದ ಗಿಡ ಅಥವಾ ಬೇವಿನ ಗಿಡ ಅಥವಾ ಅಶ್ವತ್ಥ ಇವೆಲ್ಲ ಸತ್ವಗುಣದಲ್ಲಿ. ಸೊ ರಜಗುಣದಲ್ಲಿರುವ ವೃಕ್ಷಗಳು ಕೂಡ ಇದ್ದಾವೆ ರೈಟ್. ಸೊ ಈ ಕೆಲವೊಂದು ವೃಕ್ಷಗಳಿಗೆ ಮುಳ್ಳಿರುತ್ತೆ, ಅವೆಲ್ಲ ರಜಗುಣದಲ್ಲಿ ಬರುತ್ತೆ. ಮತ್ತು ಕೆಲವೊಂದು ವೃಕ್ಷಗಳು ಹುಳುಗಳನ್ನು ಕೂಡ ತಿನ್ನುತ್ತೆ. ಒಂದು ಸ್ಕೂಲಲ್ಲಿ ನಾವು ಓದ್ತಾ ಇದ್ದೀವಿ, ಒಂದು ಗಿಡ ಇರುತ್ತೆ, ಅದಕ್ಕೆ ಹೂ ಬರುತ್ತೆ, ಹೂವಲ್ಲಿ ಒಂದು ಹುಳವು ತಕ್ಷಣ ಅದನ್ನು ತಿಂದುಬಿಡುತ್ತಂತೆ, ಮುಚ್ಕೊಂಡ್ಬಿಡುತ್ತೆ. ಅದೆಲ್ಲ ತಮ್ಮ ಗುಣದ ಕೆಲವೊಂದು ವೃಕ್ಷಗಳು. ಸೊ ಈ ರೀತಿ ಗಿಡಗಳು, ಪ್ರಾಣಿಗಳು, ಮನುಷ್ಯರು, ಕಾಲಗಳು ಕೂಡ ಹಲವಾರು ಗುಣಗಳಲ್ಲಿ ಇರುತ್ತೆ. ಸೊ ಈ ರೀತಿ ನಾವು ಎಲ್ಲ ವಸ್ತುಗಳನ್ನು, ಪ್ರಕೃತಿಯಲ್ಲಿ ನೋಡುವಂಥ ಎಲ್ಲ ವಸ್ತುಗಳನ್ನು ಸತ್ವಗುಣ, ರಜಗುಣ, ತಮಗುಣದಲ್ಲಿ ವಿಭಜನೆ ಮಾಡ್ಬೋದು. ಸೊ ಈ ವಿಭಜನೆ ಮಾಡಿದಾಗ ನಮಗೇನು ತಿಳಿಯುತ್ತೆ, ನಾವು ಆದಷ್ಟು ಸತ್ವಗುಣದ ವಸ್ತುಗಳ ಜೊತೆ, ಸತ್ವಗುಣದಲ್ಲಿರುವಂತಹ ಮನುಷ್ಯರ ಜೊತೆ ನಾವು ಸಂಪರ್ಕ ಮಾಡಬೇಕು. ರಜಗುಣ, ತಮಗುಣದಲ್ಲಿರುವಂತಹ ವ್ಯಕ್ತಿಗಳ ಸಂಪರ್ಕ ಮಾಡಿದರೆ ನಾವು ಕೂಡ ರಜಗುಣ, ತಮಗುಣಕ್ಕೆ ಹೋಗ್ತೀವಿ. ಆಗ ಭಕ್ತಿ ಮಾಡೋದು ಕಷ್ಟ ಆಗುತ್ತೆ. ಭಕ್ತಿ ಮಾಡೋದಕ್ಕೆ ಸತ್ವಗುಣ ತುಂಬ ಶ್ರೇಷ್ಠವಾದದ್ದು. ಸೊ ಅದಕ್ಕೆ ಈ ವಿಷಯವನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ಸೊ ಸತ್ವಗುಣ ಹೆಚ್ಚಿದಾಗ ಏನಾಗುತ್ತೆ ಅದನ್ನು ನೋಡೋಣ. ಸೊ ಸತ್ವಗುಣ ಹೆಚ್ಚಿದಾಗ ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ, ಜ್ಞಾನಂ ಯದಾ ತದಾ ವಿದ್ಯಾದ್ ವಿವೃದ್ಧಂ ಸತ್ವಮೂರ್ಜಿತಂ. ಸೊ ಸರ್ವದ್ವಾರೇಷು ದೇಹೇಸ್ಮಿನ್, ನಮ್ಮ ಶರೀರದಲ್ಲಿ 9 ದ್ವಾರಗಳಿವೆ. 2 ಕಿವಿ, 2 ಕಣ್ಣು, 2 ಮೂಗು, ಬಾಯಿ, ಮತ್ತು ಕೆಳಗಡೆ ಜನನೇಂದ್ರಿಯ ಮತ್ತು ಗುದ. ಈ 9 ದ್ವಾರಗಳು ಪ್ರಕಾಶೋಪಜಾಯತೆ, ಪ್ರಕಾಶಮಯವಾಗ್ತವೆ. ಪ್ರಕಾಶ ಅಂದರೆ ಅದರಲ್ಲಿ ಲೈಟ್ ಬರೋದಿಲ್ಲ. ಪ್ರಕಾಶ ಅಂದರೆ ಅವು ಸರಿಯಾದ ಸ್ಥಿತಿಯಲ್ಲಿ ಕೆಲಸ ಮಾಡ್ತವೆ. ಯಾವುದೇ ರೀತಿಯ ರೋಗ ಅಥವಾ ಯಾವುದೇ ರೀತಿಯ ಒಂದು ಕಷ್ಟ ಇರೋದಿಲ್ಲ. ಮತ್ತು ಅವು ಕೇವಲ ಒಳ್ಳೆಯ ವಸ್ತುಗಳನ್ನು ಮಾತ್ರ ಗ್ರಹಿಸುತ್ತವೆ. ಕಣ್ಣು ಕೇವಲ ಒಳ್ಳೆಯ ವಸ್ತುಗಳನ್ನು ನೋಡೋಕ್ಕೆ ಇಷ್ಟಪಡುತ್ತೆ. ಕಿವಿ ಕೇವಲ ಒಳ್ಳೆಯ ಧ್ವನಿ ಅಥವಾ ಮ್ಯೂಸಿಕ್ನ ಕೇಳೋಕ್ಕೆ ಇಷ್ಟಪಡುತ್ತೆ. ಯಾವುದೇ ಕೆಟ್ಟದ್ದನ್ನು ಅದು ಕೇಳೋಕ್ಕೆ, ನೋಡೋಕ್ಕೆ, ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಅದು ಸತ್ವಗುಣದಲ್ಲಿ ಬಂದಿದೆ. ಸತ್ವಗುಣ ಹೆಚ್ಚಾದಾಗ ಇದು ಕಾರ್ಯ. ರಜಗುಣ ಹೆಚ್ಚಾದಾಗ ಲೋಭ ಪ್ರವೃತ್ತಿರಾರಂಭ ಕರ್ಮಣ ಅಶಮಸ್ಪೃಹ ರಜಸ್ಯೈತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ರಜಗುಣ ಹೆಚ್ಚಾದಾಗ ಲೋಭ ಹೆಚ್ಚುತ್ತೆ. ಲೋಭ ಪ್ರವೃತ್ತಿರಾರಂಭ. ಲೋಭ ಅಂದರೆ ಹೆಚ್ಚು ಬೇಕು, ನನಗಿನ್ನೂ ಹೆಚ್ಚು ಬೇಕು ಅಂತ. ಸೊ ಅದು ಲೋಭ. ದುಡ್ಡಿದ್ರೆ ದುಡ್ಡು ಹೆಚ್ಚು ಬೇಕು, ಇನ್ನೂ ಸಂತುಷ್ಟರಾಗೋದಿಲ್ಲ, ಬೇಕು 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 ಅಂತ ಕಷ್ಟಪಡ್ತಾರೆ. ಅದು ಲೋಭ. ಮತ್ತು ಎಲ್ಲ ಇಂದ್ರಿಯಗಳು ಕೂಡ ನನಗೆ ಇಂದ್ರ ತೃಪ್ತಿ ಬೇಕು ಅಂತ ಅವು ಇಚ್ಛೆ ಪಡ್ತವೆ. ನಾನು ಇನ್ನೂ ತಿನ್ನಬೇಕು, ನಾನು ಆದಷ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಅಂತ. ಈ ರೀತಿ ಲೋಭ ಅವರಿಗೆ ಉಂಟಾಗುತ್ತೆ. ಇದು ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಇದು ರಜಗುಣದ ಪ್ರಭಾವ. ತಮಗುಣ ಹೆಚ್ಚಾದಾಗ ಏನಾಗುತ್ತೆ ಅದು ಕೃಷ್ಣ ಹೇಳ್ತಾನೆ. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೆ ಕುರು ನಂದನ. ಸೊ ತಮಗುಣ ಹೆಚ್ಚಾದಾಗ ಅದು ಅಪ್ರಕಾಶೋ ಅಪ್ರವೃತ್ತಿಶ್ಚ, ಅವ್ರಿಗೆ ಏನು ಮಾಡಬೇಕು ತಿಳಿಯೋದಿಲ್ಲ. ಪ್ರವೃತ್ತಿ ಅಂದರೆ ಏನು ಕೆಲಸ ಮಾಡಬೇಕು ಅದು ತಿಳಿಯೋದಿಲ್ಲ. ಪ್ರಮಾದೋ ಮೋಹ ಏವಚ, ಅವರು ಪ್ರಮಾದ ಅಂದರೆ ಹುಚ್ಚುತನ, ಮೋಹ ಅಂದರೆ ಮೋಹ. ಸೊ ಈ ರೀತಿ ಇದಕ್ಕೆಲ್ಲ ಒಳಗಾಗ್ತಾರೆ ತಮಗುಣ ಹೆಚ್ಚಾದಾಗ. ತಮಸ್ಯೇತಾನಿ ಜಾಯಂತೆ
ವಿವೃಧೆ ಕುರುನಂದನ, ಹೇ ಕುರುನಂದನ, ಹೇ ಅರ್ಜುನ, ಇವು ತಮೋ ಗುಣದ ಹೆಚ್ಚಾದಾಗ ಜನರು ಮಾಡುವಂತಹ ಚಟುವಟಿಕೆಗಳು. ಮುಂದಿನ ಶ್ಲೋಕದ ಫೋಟೋಸಲ್ಲಿ ನೀವು ನೋಡ್ತೀರ, ಇಲ್ಲಿ ಸತ್ವಗುಣದಲ್ಲಿರುವ ಚಟುವಟಿಕೆಗಳು. ಸೊ ಸತ್ವಗುಣದಲ್ಲಿ ಲಕ್ಷಣಗಳೇನು? ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಕಾಣುವುದು, ಮತ್ತೆ ಅಂತರಂಗ ಹಾಗೂ ಬಾಹ್ಯ ಸ್ವಚ್ಛತೆ. ಸುಶೀಲ ಪ್ರಭುದರು ತಾತ್ಪರ್ಯದಲ್ಲಿ ಬರೀತಾರೆ, ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಕಾಣುವುದು, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದನ್ನ ತಿನ್ಬೇಕು, ಇದನ್ನ ತಿನ್ನಬಾರ್ದು ಅಂತ ನೋಡ್ತಾರೆ, ಅದು ಸತ್ವಗುಣ. ಸೊ ರಜಗುಣ ತಮಗುಣದಲ್ಲಿರೋರು ಏನು ಬಂದರೂ ತಿಂದ್ಬಿಡ್ತಾರೆ, ಸತ್ತ ಪ್ರಾಣಿ ಬಂದರೂ ತಿಂದ್ಬಿಡ್ತಾರೆ, ಮಾಂಸ ಕೂಡ ತಿಂತಾರೆ. ಯಾಕೆ? ಅವ್ರಿಗೆ ಗೊತ್ತಿಲ್ಲ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ. ಸರಾಯಿ ಕುಡಿತಾರೆ. ಸರಾಯಿ ಯಾವುದು? ಈ ಒಂದು ದ್ರವ್ಯವನ್ನ ಕೊಳೆತು 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 ಎಷ್ಟೊಂದು ತಿಂಗಳು ಅದು ಕೊಳೆತ ಮೇಲೆ ಅದನ್ನು ಫಿಲ್ಟರ್ ಮಾಡಿ ಕುಡಿತಾರೆ, ಅದು ಸರಾಯಿ. ಬಿಯರ್ ಮತ್ತು ಶಾಂಪೇನ್ ಇವರೆಲ್ಲ ಕುಡಿತಾರಲ್ಲ, ಅದೆಷ್ಟು ಕೆಟ್ಟ ಪದಾರ್ಥ, ಅದನ್ನು ಜನರು ಕುಡಿತಾರೆ. ಸೊ ಈ ರೀತಿ ಸತ್ವಗುಣದಲ್ಲಿರೋರು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಅರಿವು ಅವರಿಗೆ ಇರುತ್ತೆ. ಸೊ ಅವರು ಗ್ರಂಥವನ್ನು ಓದ್ತಾರೆ, ಅವರು ಸಸ್ಯಗಳಿಗೆ ನೀರು ಹಾಕ್ತಾರೆ ಅಥವಾ ಗಾರ್ಡನ್ನ ಮಾಡ್ತಾರೆ, ಮತ್ತು ಸಂಗೀತದಲ್ಲಿ ಅವರಿಗೆ ರುಚಿ ಇರುತ್ತೆ, ಶಾಸ್ತ್ರೀಯ ಸಂಗೀತದಲ್ಲಿ, ಮತ್ತು ಅವರು ಪಾಠ ಮಾಡ್ತಾರೆ, ಶಿಕ್ಷಕರಾಗ್ತಾರೆ. ಇದು ಸತ್ವಗುಣದಲ್ಲಿರುವಂತಹ ಜನರ ಒಂದು ಚಟುವಟಿಕೆಗಳು. ಇದಕ್ಕೆ ವಿರುದ್ಧವಾಗಿ ರಜೋಗುಣದಲ್ಲಿ ಜನರು ಏನು ಮಾಡ್ತಾರೆ? ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ. ಸೊ ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದಾರೆ, ಹೇಗೆ ಅವನು ಒಂದು ಬಂಡೆಯನ್ನು ಮೇಲೆ ಎತ್ತಾ ಇದ್ದಾನೆ. ಸೊ ಅಸಾಧಾರಣ ಕಾರ್ಯಗಳನ್ನು ಮಾಡೋಕ್ಕೆ ಹೋಗ್ತಾರೆ ಅವರು. ಅಧಿಕ ಶ್ರಮ ಪಡ್ತಾರೆ. ತಡೆಯಲಾಗದ ಬಯಕೆ, ತುಂಬ ಹೆಚ್ಚು ಬಯಕೆಗಳು. ಸಮಯ ಸಾಕಾಗಲ್ಲ ಅವರಿಗೆ, 24 ಗಂಟೆ ಸಾಕಾಗಲ್ಲ, ಅಷ್ಟು ಬಯಕೆಗಳಿರುತ್ತೆ ಅವರಿಗೆ. ಕೆಲಸ ಮಾಡ್ತಾನೆ 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 ಇರ್ತಾರೆ. ಸೊ ಜಪಾನ್ದಲ್ಲಿ ಒಂದು ರೋಗ ಇದೆ ಅಂತೆ. ಅದು ರೋಗ ಏನಂದರೆ, ಜಪಾನ್ನಲ್ಲಿ ಕೆಲವರು ಎಷ್ಟು ಕೆಲಸ ಮಾಡ್ತಾರಂತೆ, ಕೆಲಸ ಮಾಡ್ತಾ ಸತ್ತು ಬಿಡ್ತಾರಂತೆ. ನಿದ್ದೆನೂ ಮಾಡಿಲ್ಲ, ನಾನ್ ಸ್ಟಾಪ್ ಕೆಲಸ ಮಾಡ್ತಾ ಇರ್ತಾರಂತೆ. ಆಗ BP ಹೆಚ್ಚಾಗಿ, ಕಣ್ಣು ಭಾರಿಯಾಗಿ ಅವರಲ್ಲಿ ಹಾರ್ಟ್ ಅಟ್ಯಾಕ್ ಸತ್ತು ಬಿಡ್ತಾರಂತೆ. ಸೊ ಅಷ್ಟು ವರ್ಕೋಹಾಲಿಕ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಕೆಲಸ ಮಾಡ್ತಾನೆ ಇರ್ತಾರೆ. ಮತ್ತು ಹಂಬಲ. ಸೊ ಇವು ರಜೋಗುಣದಲ್ಲಿರುವಂತಹ ವ್ಯಕ್ತಿಗಳ ಚಟುವಟಿಕೆಗಳು. ತಮೋ ಗುಣದಲ್ಲಿ ಜನರು ಏನು ಮಾಡ್ತಾರೆ? ಕತ್ತಲು, ಅಪ್ರಕಾಶೋ, ಜಡತ್ವ, ಅಪ್ರವೃತ್ತಿಶ್ಚ, ಕೆಲಸ ಮಾಡಂಗಿಲ್ಲ. ಹುಚ್ಚುತನ ಅಂದರೆ ಪ್ರಮಾದ, ಮತ್ತು ಮೋಹ ಅಂದರೆ ಭ್ರಾಂತಿ, ಈ ರೀತಿ ಕೆಲಸ ಮಾಡ್ತಾರೆ. ಇಲ್ಲಿ ನೋಡಿ ಕುಡ್ಕೊಂಡು ಬಿದ್ದಿದ್ದಾರೆ. ಸೊ ಜಡತ್ವ, ಕೆಲಸ ಮಾಡೋದಿಲ್ಲ. ಹುಚ್ಚುತನ, ಸಿಗರೆಟ್ ಒಳ್ಳೇದು ಅಲ್ಲ, ರೈಟ್? ಸಿಗರೆಟ್ ಪ್ಯಾಕೆಟ್ ಮೇಲೆ ಬರೆದಿದ್ದಾರೆ ಸಿಗರೆಟ್ ಕಿಲ್ಸ್ ಅಂತ, ಸ್ಮೋಕಿಂಗ್ ಕಿಲ್ಸ್ ಅಂತ ಬರೆದಿದ್ದಾರೆ, ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್ ಅಂತ ಬರೆದಿದ್ದಾರೆ. ಆದರೂ ಕೂಡ ಜನ ಅದನ್ನು ಸ್ಮೋಕ್ ಮಾಡ್ತಾರೆ, ಸಿಗರೆಟ್ ಸೇರ್ತಾರೆ, ಬೀಡಿ ಸೇರ್ತಾರೆ. ಇದು ತಮೋಗುಣದ ಪ್ರಭಾವ. ಸೊ ಕೆಟ್ಟದ್ದನ್ನು ಒಳ್ಳೇದಂತ ಭಾವಿಸ್ತಾರೆ, ಒಳ್ಳೇದನ್ನು ಕೆಟ್ಟದಂತ ಭಾವಿಸ್ತಾರೆ. ಸೊ ಅದು ತಮೋಗುಣದ ಪ್ರಭಾವ. ರೈಟ್? ಸಿಗರೆಟ್ ಸೇರ್ತಾರೆ, ಅದರ ಪ್ರಸಾದ ಕೊಟ್ಟರೆ ತಗೊಳ್ಳಂಗಿಲ್ಲ. ಸೊ ಈ ರೀತಿಯ ಜನ, ಇದು ತಮೋಗುಣದಲ್ಲಿ ಪ್ರಭಾವ. ಸೊ ಅದಕ್ಕೆ ಇವ್ರನ್ನ ಹುಚ್ಚರು ಅಂತ ಕರೀತಾರೆ. ಸೊ ಈ ರೀತಿ ಗುಣಗಳ ಮಧ್ಯೆ ಸ್ಪರ್ಧೆ ನಡೀತಾ ಇದೆ. ಸೊ ಸೊ ಕೆಲವೊಮ್ಮೆ ಸತ್ವಗುಣ ಹೆಚ್ಚುತ್ತೆ, ಕೆಲವೊಮ್ಮೆ ರಜಗುಣ, ಕೆಲವೊಮ್ಮೆ ತಮಗುಣ. ಸೊ ಅವು ಗುಣಗಳು ಹೆಚ್ಚಿದಾಗ ಏನು ಪ್ರಭಾವ ಬೀರ್ತಿತ್ತು ಅದನ್ನು ನಾವು ನೋಡಿದ್ವಿ. ಈಗ ಗುಣಗಳ ಪ್ರಭಾವದಲ್ಲಿನ ಕಾರ್ಯಗಳು ಏನಂತ ಈ 14ರಿಂದ 18ನೇ ಶ್ಲೋಕದವರೆಗೆ ಕೃಷ್ಣ ವಿವರಣೆ ಮಾಡ್ತಾರೆ. ಸೊ 14-15ನೇ ಶ್ಲೋಕ ಈ ರೀತಿ ಇದೆ. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹಭೃತ್ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸೊ ವಿಭಿನ್ನ ಗುಣಗಳಲ್ಲಿ ಸಾವಿನ ನಂತರ ಗಮ್ಯಸ್ಥಾನ. ಸೊ ಯಾರಾದರೂ ಯಾವುದೇ ಒಂದು ಗುಣದಲ್ಲಿ ತುಂಬ ಹೆಚ್ಚು ಕಾಲ ಅವರು ಇದ್ದರೆ, ದೀರ್ಘಕಾಲ ಒಂದು ಗುಣವನ್ನು ಅವರು ಬೆಳೆಸ್ಕೊಂಡ್ರೆ ಅವರಿಗೆ ಏನು ಗತಿ ಸಿಗುತ್ತೆ? ಯದಾ ಸತ್ವೇ ಪ್ರವೃದ್ಧೇತು, ಸತ್ವಗುಣದಲ್ಲಿ ಯಾರಾದರೂ ಪ್ರಳಯಂ ಯಾಂತಿ, ಅವರು ದೇಹ ತ್ಯಾಗ ಮಾಡಿದ್ರೆ, ಅವರು ಸತ್ತರೆ, ತದೋತ್ತಮ ವಿಧಾಂ ಲೋಕಾನ್, ಅವರು ಉತ್ತಮ ಲೋಕಕ್ಕೆ ಹೋಗ್ತಾರೆ. ಅಮಲಾನ್ ಪ್ರತಿಪದ್ಯತೆ, ಅಮಲಾನ್ ಅಂದರೆ ಶುದ್ಧವಿರುವಂತಹ ಲೋಕಗಳು. ಅದ್ಯಾವುದು? ಸ್ವರ್ಗಲೋಕ ಮತ್ತು ಅದರ ಮೇಲುಗಡೆ ಸ್ವರ್ಗಲೋಕ,
ಮಹರ್ಲೋಕ, ಜನಲೋಕ, ತಪೋಲೋಕ ಮತ್ತು ಸತ್ಯಲೋಕ. ಸೊ ಸತ್ಯಲೋಕದವರೆಗೂ ಜನರು ಹೋಗ್ಬೋದು. ಸೊ ಈ ರೀತಿ ಸತ್ವಗುಣದಲ್ಲಿರುವ ಜನರಿಗೆ ಒಂದು ಗಮ್ಯಸ್ಥಾನ. ರಜೋಗುಣದಲ್ಲಿ ಏನಾಗುತ್ತೆ? ರಜಸಿ ಪ್ರಳಯಂ ಗತ್ವಾ ಕರ್ಮ ಸಂಗಿಸು ಜಾಯತೆ. ರಜೋಗುಣದಲ್ಲಿ ಯಾರಾದರೂ ಶರೀರವನ್ನು ತ್ಯಜಿಸಿದ್ರೆ ಅವ್ರಿಗೇನಾಗುತ್ತೆ? ಕರ್ಮ ಸಂಗಿಸು ಜಾಯತೆ, ಅಂದರೆ ಕರ್ಮಿಗಳ ಮಧ್ಯದಲ್ಲಿ ಅವರು ಹುಟ್ಟುತ್ತಾರೆ. ಕರ್ಮಿಗಳಂದರೆ ಯಾರು? ಯಾರು ಕೆಲಸ ಮಾಡಿ ಕರ್ಮಫಲವನ್ನು ಭೋಗಿಸೋಕೆ ಇಚ್ಛೆ ಪಡ್ತಾರೋ ಅವರು ಕರ್ಮಿಗಳು. ಸೊ ಅವರು ಭೂಲೋಕದಲ್ಲಿ ಮನುಷ್ಯ ಜನ್ಮದಲ್ಲಿ ಮತ್ತೆ ಜನ್ಮ ತಗೊತಾರೆ. ಮೂಢ ತಥಾ ಪ್ರಲೀನಸ್ ತಮಸಿ ಮೂಢ ಯೋನಿಷು ಜಾಯತೆ. ಯಾರಾದರೂ ತಮೋ ಗುಣದಲ್ಲಿ ಶರೀರವನ್ನು ತ್ಯಾಗ ಮಾಡಿದ್ರೆ ಅವರಿಗೆ ಏನು ಗತಿ ಸಿಗುತ್ತೆ? ಮೂಢ ಯೋನಿಷು ಜಾಯತೆ. ಮೂಢ ಯೋನಿ ಅಂದರೆ ಪ್ರಾಣಿ ಯೋನಿ. ಸೊ ಪ್ರಾಣಿ ಯೋನಿಯಲ್ಲಿ ಅವರಿಗೆ ಜನ್ಮ ಸಿಕ್ಕತ್ತೆ. ಸೊ ಈ ರೀತಿ ಸತ್ವಗುಣದಲ್ಲಿ, ರಜಗುಣದಲ್ಲಿ ಮತ್ತು ತಮಗುಣದಲ್ಲಿ ಸತ್ತರೆ ಯಾವ ಸ್ಥಿತಿಗೆ ಹೋಗ್ತಾರೆ ಅಂತ ನಾವು ಇಲ್ಲಿ ತಿಳ್ಕೊಬಹುದು. ಸೊ ಇದು ತುಂಬ ಮುಖ್ಯವಾದ ವಿಷಯ, ಯಾಕಂದರೆ ಎಲ್ಲರಿಗೂ ಸಾವು ಖಚಿತ. ಸೊ ಈ ಖಚಿತವಾದ ಸಾವನ್ನು ನಾವು ಎದುರಿಸೋಕ್ಕೆ ರೆಡಿ ಆಗಬೇಕು. ನಾವು ಸಾವು ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಯಾವಾಗಾದರೂ ಬರ್ಬೋದು. ಸೊ ಆ ಬಂದಾಗ ನಾವು ಸಿದ್ಧರಾಗಿರಬೇಕು. ಸೊ ಸತ್ವಗುಣದಲ್ಲಿ ನಾವು ಸ್ಥಿತರಾಗಿದ್ದರೆ ನಮಗೆ ಉನ್ನತ ಗತಿ ಖಚಿತ. ಸೊ ಅದು ಮುಂದಿನ ಶ್ಲೋಕಗಳಲ್ಲಿ ಕೂಡ ವಿಸ್ತಾರವಾಗಿ ಕೃಷ್ಣ ಹೇಳ್ತಾನೆ. ಕರ್ಮಣ ಸುಕೃತಸ್ಯಾಹೋ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಸೊ ಯಾರಾದರೂ ಈ ಜೀವನದಲ್ಲಿ ಗುಣಗಳ ಒಂದು ಪ್ರಭಾವದಲ್ಲಿ ಬಂದರೆ, ಸತ್ವಗುಣದ ಪ್ರಭಾವೇನು ನಿರ್ಮಲಂ ಫಲಂ, ಅಂದರೆ ಯಾವುದೇ ಒಂದು ರೀತಿಯ ಕಂಟ್ಯಾಮಿನೇಷನ್, ಮಲ ಅವರ ಜೀವನದಲ್ಲಿ ಇರುವುದಿಲ್ಲ. ಯಾವಾಗಲೂ ಅವರು ಶುದ್ಧ ಕಾರ್ಯಗಳನ್ನು ಮಾಡ್ತಾರೆ. ರಜಸಸ್ತು ಫಲಂ ದುಃಖಂ, ರಜೋಗುಣದಲ್ಲಿ ಜನರಿಗೆ ತುಂಬ ದುಃಖ ಅಥವಾ ಕಷ್ಟ ಆಗುತ್ತೆ. ಅಜ್ಞಾನಂ ತಮಸಃ ಫಲಂ, ಸೊ ಅಜ್ಞಾನದಲ್ಲಿ ತಮಗುಣದಲ್ಲಿ ಅಜ್ಞಾನಕ್ಕೆ ಒಳಗಾಗ್ತಾರೆ. ಈ ರೀತಿ ಕೆಲವೊಮ್ಮೆ ನಾವು ರೈಲ್ವೆ ಸ್ಟೇಷನ್ ಅಥವಾ ಎಸ್ಪೆಷಲಿ ಬಾಂಬೆ ರೈಲ್ವೆ ಸ್ಟೇಷನಲ್ಲಿ ಹೋದಾಗ ಎಷ್ಟು ಜನ ಟ್ರೈನಲ್ಲಿ ನುಗ್ಗಲು ಒಬ್ರನ್ನೊಬ್ರು ನುಗ್ತಾ ಇರ್ತಾರೆ. 3 ಜನ ಕೂಡೋ ಸೀಟಲ್ಲಿ 6 ಜನ ಕೂತ್ಕೋತಾರೆ. ನಿಲ್ಲೋಕ್ಕೂ ಜಾಗ ಇರಲ್ಲ. ಕೆಲವರು ಒಂದು ಕಾಲ ಮೇಲೆ ನಿಂತ್ಕೋತಾರೆ, ಒಂದು ಕೈ ಮೇಲೆ ಇಟ್ಕೊಂಡಿರ್ತಾರೆ, ಇನ್ನೊಂದು ಕೈ ಒಂದು ಕಾಲಲ್ಲಿ ನಿಂತಿರ್ತಾರೆ. ಈ ರೀತಿ ಮತ್ತು ಸ್ಟೇಷನ್ ಬಂದಾಗ ಒಟ್ಟಿಗೆ ಹೊರಗೆ ಬರ್ತಾರೆ, ಮತ್ತು ಒಟ್ಟಿಗೆ ಒಳ ಹೋಗ್ತಾರೆ. ಸೊ ಇಷ್ಟೊಂದು ಗದ್ದಲು. ಬೆಳಿಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಟ್ರಾಫಿಕ್, ಜನ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಯಾವುದು? ರಜೋಗುಣ. ಸೊ ಇದರಿಂದ ಏನಾಗುತ್ತೆ? ಜನರಿಗೆ ದುಃಖ ಕೂಡ ಆಗುತ್ತೆ. ಪ್ರಭುಪಾದ ಹೇಳ್ತಾ ಇದ್ರು, ಒಂದು ಮನೆಯಲ್ಲಿ ಒಂದು ಹುಡುಗ ಇದ್ದ. ಸೊ ಹುಡುಗ ಒಂದಿನ ಬೇಗ ಎದ್ದಾಗ ಒಬ್ಬ ವ್ಯಕ್ತಿನ ನೋಡ್ತಾನೆ ಮನೆಯಲ್ಲಿ. ಅಮ್ಮ, ಇವ್ರು ಯಾರು ಅಂತ ಕೇಳ್ತಾನೆ. ಅಮ್ಮ ಹೇಳ್ತಾರೆ, ಮಗ, ಇವರು ನಿಮ್ಮ ತಂದೆ. ಹೌದಾ? ಹೌದು. ಕಾಣ್ತಾನೆ ಇಲ್ಲ ಅವರು, ಈಗ ಯಾಕೆ ಇವತ್ತೇ ನೋಡಿದ್ದು ಫಸ್ಟ್ ಟೈಮ್ ಅಂತ. ಆ್ಯಕ್ಚುಲಿ ಏನಾಗ್ತಾ ಇತ್ತು, ಮಗು ಹೇಳೋಕ್ಕಿಂತ ಮುಂಚೆನೇ ಅವನು ಆಫೀಸಿಗೆ ಹೋಗ್ತಾ ಇದ್ದ, ಮತ್ತು ಮಗು ಮಲಗಿದ ಮೇಲೆ ಬರ್ತಾ ಇದ್ದ ಮನೆಗೆ. ಅಷ್ಟು ಕೆಲಸ ಮಾಡ್ತಾ ಇದ್ದ. ಸೊ ಕೆಲವರು ಇದ್ದಾರಲ್ಲ, ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾರೆ, ಟ್ರೈನ್ ತೊಗೊಂಡು ಹೋಗ್ತಾರೆ ಮೈಸೂರಿಗೆ, ಮುಟ್ತಾರೆ 8 ಗಂಟೆಗೆ, ಮತ್ತು ಸಂಜೆ 6 ಗಂಟೆಗೆ ಟ್ರೈನ್ ತೊಗೊತಾರೆ, ಮತ್ತು ಮನೆಗೆ ಬರ್ತಾರೆ 9 ಗಂಟೆಗೆ. ಊಟ ಮಾಡ್ತಾರೆ, ಮಲ್ಕೊತಾರೆ, ಮತ್ತು ಬೆಳಿಗ್ಗೆ ಹೋಗ್ತಾರೆ. ಈ ರೀತಿ ಇಡೀ ದಿನ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ, ಅವ್ರ ಮನಸ್ಸಲ್ಲಿ ಯಾವುದೇ ರೀತಿಯ ನೆಮ್ಮದಿ, ಸುಖ, ಸಂತೋಷ ಇರೋದಿಲ್ಲ. ಇದು ರಜೋಗುಣದ ಪ್ರಭಾವ, ರೈಟ್? ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ, ರೈಟ್? ಸೊ ತಮಗುಣದಲ್ಲಿರೋರಿಗೆ ಯಾವುದೇ ರೀತಿಯ ಒಂದು ಜ್ಞಾನ ಇರೋದಿಲ್ಲ. ಸೊ ಅದಕ್ಕೆ ಅವರು ದುಃಖದಲ್ಲಿರ್ತಾರೆ. ಕೆಲವೊಮ್ಮೆ ಸತ್ವಗುಣದಲ್ಲಿರೋರು ಮತ್ತು ತಮಗುಣದಲ್ಲಿರೋರ ಮಧ್ಯೆ ಏನು ವ್ಯತ್ಯಾಸ ಕಾಣೋದಿಲ್ಲ. ಯಾಕಂದರೆ ಗುಣದಲ್ಲಿರೋರು ಶಾಂತವಾಗಿರ್ತಾರೆ, ತಮಗುಣದಲ್ಲಿರೋರು ಕೆಲವೊಮ್ಮೆ ಶಾಂತವಾಗಿ ಏನು ನಿಷ್ಕ್ರಿಯರಾಗಿರ್ತಾರೆ, ರೈಟ್? ಕೆಲಸ ಮಾಡೋದಿಲ್ಲ ಅವರು. ಸೊ ಸತ್ವಗುಣದಲ್ಲಿರೋರು ಆರಾಮಾಗಿ ಕೆಲಸ ಮಾಡ್ತಾರೆ, ಮತ್ತು ತಮಗುಣದಲ್ಲಿರೋರು ನಿಷ್ಕ್ರಿಯವಾಗಿರ್ತಾರೆ. ಸೊ ಎರಡು ಒಂದೇ ರೀತಿ ಕಾಣ್ಬೋದು, ಆದರೆ ವ್ಯತ್ಯಾಸ ಇದೆ. ತಮಗುಣದಲ್ಲಿ ಇರುವವನು ಏನು ಅಚೀವ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಸಾಧಿಸೋಕ್ಕೆ ಏನು ಸಾಧ್ಯವಿಲ್ಲ. ಆದರೆ ಸತ್ವಗುಣದಲ್ಲಿರುವವನು ಅವನು ನಿಧಾನವಾಗಿ ಕೆಲಸ ಮಾಡ್ತಾನೆ, ಆದರೆ ತುಂಬ ಸಾಧನೆಯನ್ನು ಅವನು ಗಳಿಸ್ತಾನೆ, ರೈಟ್?
ಒಂದು ಒಳ್ಳೆ ಕೆಲಸವನ್ನು ಬೇರೆಯವರಿಗೆ ಮಾಡ್ತಾನೆ. ಸೊ ಅದೇ ಸತ್ವಗುಣ ಮತ್ತು ತಮಗುಣದ ಮಧ್ಯೆ ವ್ಯತ್ಯಾಸ. ಎರಡು ಒಂದೇ ರೀತಿ ಕಂಡರೂ ಕೂಡ ವ್ಯತ್ಯಾಸ ಇದೆ. ಸೊ ಅದು 16ನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ. 17ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಗುಣಗಳ ತಕ್ಷಣದ ಪರಿಣಾಮ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ ಪ್ರಮಾದಮೋಹೌ ತಮಸೋ ಭವತೋ ಅಜ್ಞಾನಂ ಏವಚ. ಸತ್ವಾತ್ ಸಂಜಾಯತೆ ಜ್ಞಾನಂ. ಸತ್ವಗುಣವು ಜ್ಞಾನವನ್ನು ಪ್ರಕಾಶ ಮಾಡುತ್ತೆ ನಮ್ಮ ಹೃದಯದಲ್ಲಿ. ಸೊ ಅದಕ್ಕೆ ಯಾರು ಸತ್ವಗುಣದಲ್ಲಿ ಅವರು ಸ್ಥಿತರಾಗಿರ್ತಾರೋ ಅವರು ಶಾಸ್ತ್ರವನ್ನು ಓದ್ಬೋದು, ಮತ್ತು ಭಗವದ್ಗೀತಾ ಮತ್ತು ಅನ್ಯ ಗ್ರಂಥಗಳನ್ನು ಕೂಡ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅವರಲ್ಲಿರುತ್ತೆ. ಸೊ ಜನರಲಿ ಬ್ರಾಹ್ಮಣರು ಸತ್ವಗುಣದಲ್ಲಿರ್ತಾರೆ. ಸೊ ಬ್ರಾಹ್ಮಣರು ವಿಶೇಷವಾಗಿ ಸತ್ವಗುಣದಲ್ಲಿರ್ತಾರೆ. ಮತ್ತು ಇವರು ಕ್ಷತ್ರಿಯರು ರಜೋಗುಣದಲ್ಲಿರ್ತಾರೆ. ವೈಶ್ಯರು ರಜೋಗುಣ ಮತ್ತು ತಮಗುಣದ ಮಿಕ್ಸ್ಚರ್ ಅವರಲ್ಲಿ ಇರುತ್ತೆ. ಮತ್ತು ಇವರು ತಮಗುಣದಲ್ಲಿ ಶೂದ್ರರಿರ್ತಾರೆ. ಸೊ ಈ ರೀತಿ ಬ್ರಾಹ್ಮಣರು ಸತ್ವಗುಣ, ಕ್ಷತ್ರಿಯರು ರಜಗುಣ, ವೈಶ್ಯರು ರಜಗುಣ ಮತ್ತು ತಮಗುಣದ ಮಿಶ್ರಣ, ಮತ್ತು ಶೂದ್ರರು ತಮಗುಣದಲ್ಲಿರ್ತಾರೆ. ಅದಕ್ಕೆ ಕೃಷ್ಣ ಹೇಳಿದ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶ. ಅವರು ಯಾವ ಗುಣದಲ್ಲಿದ್ದಾರೆ, ಸ್ಥಿತವಾಗಿದ್ದಾರೆ, ಆ ರೀತಿ ಅವರ ವರ್ಣ ಡಿಸೈಡ್ ಆಗುತ್ತೆ. ಸೊ ಯಾರು ಸತ್ವಗುಣದಲ್ಲಿದ್ದಾರೋ ಅವರು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಶಾಸ್ತ್ರವನ್ನು ಓದೋದು ಮತ್ತು ಶಾಸ್ತ್ರವನ್ನು ಇನ್ನೊಬ್ಬರಿಗೆ ಕಲಿಸೋದು ಅದನ್ನು ಮಾಡ್ಬೋದು. ಸೊ ಅದಕ್ಕೆ ಅವರನ್ನು ಬ್ರಾಹ್ಮಣ ಅಂತ ಕರೀತಾರೆ. ಸೊ ಹುಟ್ಟಿನಿಂದ ಇದು ಪರಿಗಣಿಸುವುದಿಲ್ಲ, ಯಾವ ಗುಣಗಳು ಅವರಲ್ಲಿದೆ ಅದರಿಂದ ಅವರು ಬ್ರಾಹ್ಮಣರು, ಅಥವಾ ಗುಣ ಮತ್ತು ಕರ್ಮದಿಂದ ಅವರ ವರ್ಣವನ್ನು ನಾವು ಗೊತ್ತಿಡಬೇಕು, ಜನ್ಮದಿಂದ ಅಲ್ಲ ಅಂತ ಹೇಳ್ತಾರೆ. ಸೊ ಸತ್ವಂ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚಃ ಪ್ರಮಾದೋ ಮೋಹೋ ತಮಸೋ ಭವತೋ ಜ್ಞಾನಂ ಏವಚಃ. ಸೊ ಈ ರೀತಿ ರಜಗುಣದಲ್ಲಿ ಲೋಭ ಉಂಟಾಗುತ್ತೆ, ಮತ್ತು ತಮಗುಣದಲ್ಲಿ ಪ್ರಮಾದ ಮತ್ತು ಮೋಹ ಉಂಟಾಗುತ್ತೆ. ಸೊ ಈ ರೀತಿ ಜನರು ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾರೆ. ಸೊ ಪೂರ್ವಾದರಿ ತಾತ್ಪರ್ಯದಲ್ಲಿ 17ನೇ ಶ್ಲೋಕದ ತಾತ್ಪರ್ಯದಲ್ಲಿ ಹೇಳ್ತಾರೆ, ರಜೋಗುಣದ ಮತ್ತು ತಮಗುಣದ ಪ್ರಭಾವದಲ್ಲಿ ಜನರು ವಿಶೇಷವಾಗಿ ಪ್ರಾಣಿ ಹತ್ಯೆಯನ್ನು ಮಾಡ್ತಾರೆ. ಪೂರ್ವಾದರು ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡ್ತಿರ್ಬೇಕಾದ್ರೆ ಎಷ್ಟೊಂದು ಕಸಾಯಿಖಾನೆಗಳನ್ನು ನೋಡ್ತಾರೆ, ಫ್ಯಾಕ್ಟ್ರಿಗಳನ್ನು ನೋಡ್ತಾರೆ. ಫ್ಯಾಕ್ಟ್ರಿಯಲ್ಲಿ ದಿನಕ್ಕೆ 20,000 30,000 ಪ್ರಾಣಿಗಳನ್ನು ಕೊಲ್ತಾರೆ. ಅಷ್ಟೊಂದು ಸೊಫಿಸ್ಟಿಕೇಟೆಡ್ ಅಂದರೆ ತಾಂತ್ರಿಕ ಜ್ಞಾನದಿಂದ ಅದನ್ನು ಮಾಡಿರ್ತಾರೆ ಈ ಫ್ಯಾಕ್ಟ್ರಿಗಳನ್ನು. ಸೊ ಇದನ್ನು ನೋಡಿ ಪ್ರಭಾತ್ ಹೇಳ್ತಾರೆ, ಈಸ್ ದಿಸ್ ಸಿವಿಲೈಸ್ ಸೊಸೈಟಿ? ಇದು ಸಂಸ್ಕೃತವಾದಂತಹ ಸುಸಂಸ್ಕೃತವಾದಂತಹ ಸಮಾಜವಲ್ಲ, ಇದು ಪ್ರಾಣಿಗಳ ಸಮಾಜ ಅಂತ ಪ್ರಭಾತ್ ಹೇಳ್ತಾ ಇದ್ರು. ಅನ್ಸಿವಿಲೈಸ್ಡ್. ಇಷ್ಟೊಂದು ಪ್ರಾಣಿಗಳ ಹತ್ಯೆ ಮಾಡೋದು ಮನುಷ್ಯನ ಕೆಲಸವಲ್ಲ, ನಾವು ಮಾಡಬಾರ್ದು. ಪ್ರಾಣಿಗಳು ಮೂಕ ಪ್ರಾಣಿಗಳು, ನಾವು ಅವರಿಗೆ ತೊಂದರೆಯನ್ನು ಕೊಡಬಾರ್ದು. ಎಲ್ಲ ಪ್ರಾಣಿಗಳು ಕೃಷ್ಣನ ಮಕ್ಕಳೇ. ಎಲ್ಲ ಮಕ್ಕಳಲ್ಲಿ ಮನುಷ್ಯ ಹಿರಿಯ ಮಗ. ಸೊ ಹಿರಿಯ ಮಗ ತನ್ನ ತಮ್ಮಂದರಿಗೆ ಕಷ್ಟವನ್ನು ಕೊಡಬಾರ್ದು. ಆದರೆ ಕೆಲವೊಬ್ರು ಪ್ರಶ್ನೆ ಕೇಳ್ತಾರೆ, ಆಯಿತು ತಮ್ಮಂದರಿಗೆ ಕಷ್ಟ ಕೊಡಬಾರ್ದು, ಆದರೆ ಈ ಪ್ರಾಣಿಗಳಿಗೆ ತಿನ್ಬೋದಲ್ಲ, ಅದಕ್ಕೇನು ಪ್ರಾಬ್ಲಮ್? ಅದಕ್ಕೆ ಪ್ರಭಾವ ಹೇಳ್ತಾ ಇದ್ರು, ನೋಡಿ ನಿಮ್ಮ ತಮ್ಮ ಸಪೋಸ್ ಅವನು ಮೂಕನಾಗಿದ್ದ, ಅಥವಾ ಅವನಿಗೆ ಕಾಲಿಲ್ಲ, ಅಥವಾ ಅವನು ಕುರುಡನಾಗಿದ್ದಾನೆ, ಸೊ ಅವನೇನು ಕೆಲಸಕ್ಕೆ ಬರೋದಿಲ್ಲ, ಯೂಸ್ಲೆಸ್ಸು. ಸೊ ಅವನನ್ನು ಕೊಂದು ತಿನ್ಬೋದಾ? ಅವನನ್ನು ಕೊಂದರೆ ತಂದೆ ಖುಷಿಯಾಗಿರ್ತಾರಾ? ಇಲ್ಲ. ಸೊ ಯಾವ ರೀತಿ ತಂದೆ ಎಲ್ಲರನ್ನ ಸಮಾನವಾಗಿ ನೋಡ್ಕೊತಾನೋ, ಹಿರಿಯ ಮಗ ಕೂಡ ತನ್ನ ತಮ್ಮಂದಿರನ್ನು ಚೆನ್ನಾಗಿ ನೋಡ್ಕೋಬೇಕು, ಅವರ ಶೋಷಣೆಯನ್ನು ಮಾಡಬಾರ್ದು. ಸೊ ಪ್ರಾಣಿಗಳು, ಪಕ್ಷಿಗಳು ಮತ್ತು ಎಲ್ಲ ಗಿಡ ಮರಗಳು ಅವೆಲ್ಲವೂ ನಮ್ಮ ತಮ್ಮಂದಿರ್ತಾರೆ, ಅವರನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ಭೂದೇವಿ ಅವರ ತಾಯಿ, ಮತ್ತು ಎಲ್ಲ ಯೋನಿಗಳು ಅವರ ಮಕ್ಕಳು. ಎಲ್ಲ ಯೋನಿಗಳು ಭೂದೇವಿಯ ಮಕ್ಕಳು. ಅದರಲ್ಲಿ ಹಿರಿಯ ಮಗ ಮನುಷ್ಯ. ಸೊ ಮನುಷ್ಯ ಎಲ್ಲರನ್ನು ಚೆನ್ನಾಗಿ ನೋಡ್ಕೋಬೇಕು. ಆದರೆ ಈಗೇನಾಗ್ತಾ ಇದೆ, ಮನುಷ್ಯ ಪ್ರಕೃತಿಯ ತಾಯಿಯ ಶೋಷಣೆ ಮಾಡ್ತಾ ಇದ್ದಾನೆ, ಮತ್ತು ಎಲ್ಲ ಪ್ರಕೃತಿಯ ಶೋಷಣೆ ಕೂಡ ಮಾಡ್ತಾ ಇದ್ದಾನೆ. ಸೊ ಭೂದೇವಿಯ ಶೋಷಣೆ ಹೇಗೆ ಮಾಡ್ತಾನೆ? ಪ್ರದೂಷಣ ಮಾಡ್ತಾ ಇದ್ದಾನೆ. ಪ್ಲಾಸ್ಟಿಕ್ನ ಹಾಕ್ತಾರೆ, ಮತ್ತು ಆಟೋಮೊಬೈಲ್ ಗಾಡಿಗಳಿಂದ ಹೊಗೆಯನ್ನು ಬಿಡ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾರೆ, ಮತ್ತು ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸ್ ಮಾಡ್ತಾರೆ, ಮತ್ತು
ಸೊ ನೀರು ಜಲಾಶಯಗಳನ್ನು ಚರಂಡಿಯಾಗಿ ಮಾಡ್ತಾ ಇದ್ದಾರೆ. ರೈಟ್, ಎಷ್ಟೊಂದು ಒಳ್ಳೆಯ ಜಲಾಶಯಗಳು, ನದಿಗಳಿತ್ತು, ಅದೆಲ್ಲ ಚರಂಡಿ ಆಗಿಬಿಟ್ಟಿದೆ ಈಗ. ರೈಟ್, ಸೊ ಬೆಂಗಳೂರಲ್ಲೂ ಕೂಡ ಎಷ್ಟೊಂದು ಒಳ್ಳೆಯ ನದಿಗಳಿತ್ತು, ನೀರು ಹರಿತಾ ಇತ್ತು, ಹಳ್ಳಗಳಿತ್ತು, ಆದರೆ ಎಲ್ಲವೂ ಈಗ ಚರಂಡಿಗಳಾಗ್ಬಿಟ್ಟಿದೆ. ಯಾರು ಮಾಡಿದ್ದು? ಮನುಷ್ಯನೇ ತಾನೇ ಮಾಡಿದ್ದು. ಮತ್ತು ಭೂಮಿಯಲ್ಲಿರುವಂಥ ನೀರನ್ನು ತೆಗೆಯೋದಕ್ಕೆ ತೂತು ಮಾಡ್ತಾರೆ, ಬೋರ್ವೆಲ್ ಹಾಕ್ತಾರೆ. ಈ ರೀತಿ ಇಷ್ಟೊಂದು ಶೋಷಣೆ ಮನುಷ್ಯ ತಾಯಿ ಮೇಲೆ ಮಾಡ್ತಾ ಇದ್ದಾನೆ, ಅಷ್ಟೇ ಅಲ್ಲ ಮಕ್ಕಳ ಮೇಲೆ ಕೂಡ ಮಾಡ್ತಾ ಇದ್ದಾನೆ. ಸೊ ಈ ರೀತಿ ಶೋಷಣೆ ಮಾಡುವುದರಿಂದ ಮನುಷ್ಯನಿಗೆ ಕಷ್ಟ ಆಗೋದು. ಸೊ ಇದು ರಜಗುಣ ಮತ್ತು ತಮ್ಮ ಗುಣದಲ್ಲಿರುವ ಮಾಡುವಂಥ ಕಾರ್ಯಗಳು. ಸೊ ಪ್ರಭುಪಾದ ಹೇಳ್ತಾರೆ, ಆ್ಯನಿಮಲ್ ಕಿಲ್ಲಿಂಗ್ ಶುಡ್ ಬಿ ಸ್ಟಾಪ್ಡ್ ಅಂತ. ಈ ಪ್ರಾಣಿ ಹತ್ಯೆ ಇದೆಯಲ್ಲ ಅದನ್ನು ನಿಲ್ಲಿಸಬೇಕು, ವಿಶೇಷವಾಗಿ ಗೋ ಹತ್ಯೆ. ಯಾಕೆಂದರೆ ಎಲ್ಲ ಪ್ರಾಣಿಗಳಲ್ಲಿ ಶ್ರೇಷ್ಠವಾದದ್ದು ಗೋ, ಯಾಕೆಂದರೆ ಕೃಷ್ಣನಿಗೆ ಅತಿ ಪ್ರಿಯವಾದದ್ದು ಹಸು. ಸೊ ಗೋ ಹತ್ಯೆಯನ್ನು ನಿಲ್ಲಿಸಬೇಕು. ಸೊ ಹಸುವಿನಿಂದ ನಮಗೆ ಎಷ್ಟೊಂದು ಲಾಭ. ರೈಟ್, ಹಸು ನಮಗೆ ಹಾಲು ಕೊಡುತ್ತೆ, ಹುಲ್ಲು ತಿಂದು, ಹಸಿರು ಹುಲ್ಲು ತಿಂದು ಬಿಳಿ ಹಾಲು ಕೊಡುತ್ತೆ. ತಾಯಿ ಥರ ನಮ್ಮನ್ನು ನೋಡ್ಕೊಳ್ಳುತ್ತೆ. ಅದರ ಸಗಣಿ ಮತ್ತು ಅದರ ಗೋಮೂತ್ರ ಅದು ಎಷ್ಟೊಂದು ಉಪಯೋಗಕಾರಿ. ಗೋಮೂತ್ರದಿಂದ ಕ್ಯಾನ್ಸರ್ ಕೂಡ ದೂರ ಆಗುತ್ತೆ. ರೈಟ್, ಸೊ ಮತ್ತು ಸಗಣಿಯಿಂದ ಎಷ್ಟೊಂದು ಅಡುಗೆ ಮಾಡ್ಬೋದು, ಮತ್ತು ಎಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು. ರೈಟ್, ಸೊ ಇವನ್ ಸೈಂಟಿಸ್ಟ್ ಕೂಡ, ವಿಜ್ಞಾನಿಗಳು ಕೂಡ ತಿಳ್ಕೊಂಡಿದ್ದಾರೆ ಸಗಣಿಯಲ್ಲಿ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇದೆ ಅಂತ. ಏನಾದ್ರು ಗಾಯ ಆದರೆ ಅದನ್ನು ಮಾಯಿಸ್ಬೋದು ಅಂತ. ಸೊ ಇಷ್ಟೊಂದು ಉತ್ತಮವಾದಂಥ ಹಸುವನ್ನು, ಮತ್ತು ಆಧ್ಯಾತ್ಮಿಕ ಒಂದು ಸ್ತರ ಉಳ್ಳಂತಹ ಹಸುವನ್ನು ಕೊಲ್ಲೋದು ಮಹಾಪಾಪ. ಶಾಸ್ತ್ರದಲ್ಲಿ ಹೇಳಿದೆ, ಯಾರು ಗೋಹತ್ಯೆ ಮಾಡ್ತಾರಲ್ಲ, ಹಸುವಿನ ಶರೀರದ ಮೇಲೆ ಇರುವಂತಹ ಕೂದಲುಗಳು ಎಷ್ಟು ಕೂದಲಿದೆಯೋ ಅಷ್ಟು ವರ್ಷ ಅವನು ನರಕದಲ್ಲಿ ಯಾತನೆಯನ್ನು ಮಾಡ್ತಾನೆ ಅಂತ ಶಾಸ್ತ್ರದಲ್ಲಿ ಬರೆದಿದೆ. ಸೊ ಅದಕ್ಕೆ ಇದು ಗೋಹತ್ಯೆ ಮಹಾಪಾಪ. ಇದನ್ನು ನಿಲ್ಲಿಸಬೇಕು. ಯಾರು ಗೋಮಾಂಸವನ್ನು ತಿನ್ನಲೇಬಾರ್ದು, ಮತ್ತು ಗೋ ಮೇಲೆ, ಹಸುವಿನ ಮೇಲೆ ಅತ್ಯಾಚಾರವನ್ನು ಮಾಡಬಾರ್ದು. ಯಾವ ಸಮಾಜದಲ್ಲಿ ಹಸುಗಳು ಸುಖವಾಗಿದೆಯೋ ಆ ಸಮಾಜ ನಿಜವಾಗಿಯೂ ಸುಖವಾಗಿದೆ. ಎಲ್ಲಿ ಹಸುಗಳಿಗೆ ಕಷ್ಟ ಆಗ್ತಾ ಇದೆಯೋ ಆ ಸಮಾಜದಲ್ಲಿ ಎಲ್ಲ ಕಷ್ಟಗಳು ಉಂಟಾಗುತ್ತೆ. ಸೊ ಆದಷ್ಟು ಈ ಮೂಕ ಪ್ರಾಣಿಯನ್ನು, ಹಸುವನ್ನು ಚೆನ್ನಾಗಿ ನೋಡ್ಕೋಬೇಕು. ಹಸು ಅಷ್ಟೇ ಅಲ್ಲ, ಎಲ್ಲವನ್ನು ಚೆನ್ನಾಗಿ ನೋಡ್ಕೋಬೇಕು. ಸೊ ಪ್ರಭುಪಾದ ಹೇಳ್ತಾರೆ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸೊ ಗೋ ಬ್ರಾಹ್ಮಣ ಹಿತಾಯ ಚ, ಕೃಷ್ಣನ ಒಂದು ಗುಣ ಎಂದರೆ ಹಸುಗಳು ಮತ್ತು ಬ್ರಾಹ್ಮಣರ ಹಿತವನ್ನು ಅವನು ಬಯಸ್ತಾನೆ. ರೈಟ್, ಸೊ ಅದಕ್ಕೆ ಈ ಪ್ರಾಣಿಗಳಿಗೆ ನಾವು ಕಷ್ಟವನ್ನು ಕೊಡಬಾರ್ದು. ಆದರೆ ಈ ಆಧುನಿಕ ಯುಗದಲ್ಲಿ ಎಷ್ಟೊಂದು ಫ್ಯಾಕ್ಟ್ರಿಗಳಲ್ಲಿ ಈ ಹಸುಗಳನ್ನು ಕೊಲ್ತಾ ಇದ್ದಾರೆ. ಸೊ ಇದನ್ನು ನಿಲ್ಲಿಸಬೇಕು. ಸೊ ನಿಲ್ಲಿಸಿದರೆ ನಮಗೆ ಸಮಾಜದಲ್ಲಿ ಒಳ್ಳೆಯ ಒಂದು ವಾತಾವರಣ ಉಂಟಾಗುತ್ತೆ. ಸೊ ಅಂತ ಶಿಲಪ್ರಭಾದರು ಇಲ್ಲಿ ಬರೀತಾರೆ. ಇನ್ನೊಂದು ಪಾಪಕಾರಿ ಅಂದರೆ ಭ್ರೂಣ ಹತ್ಯೆ, ಅಬಾರ್ಷನ್. ಸೊ ಹಸುವನ್ನು ಕೊಲ್ಲುವುದು ಮತ್ತು ಭ್ರೂಣ ಹತ್ಯೆ, ಈ ಎರಡರಿಂದ ಪಾಪ ಉಂಟಾಗುತ್ತೆ. ಸೊ ಭ್ರೂಣ, ಸೊ ಹೊಟ್ಟೆಯಲ್ಲಿರುವ ಮಗು, ಅದನ್ನು ಕೊಲ್ಲುವುದು ಅದು ಕೂಡ ಮಹಾಪಾಪ. ರೈಟ್, ಸೊ ಪ್ರಭುಪಾದ ಹೇಳ್ತಾರೆ, ಮಗು ಬೇಕಿಲ್ಲ ಅಂದರೆ ನೀವು ಮೈಥುನ ಮಾಡಬೇಡಿ. ರೈಟ್, ಅದು ಪಾಪ. ರೈಟ್, ಸೊ ಯಾವುದೇ ಮಿತಿ ಇಲ್ಲದೆ ಮೈಥುನವನ್ನು ಮಾಡಿ ಹೊಟ್ಟೆಯಲ್ಲಿ ಮಗು ಬಂದಾಗ ಅದನ್ನು ಕೊಲ್ಲುವುದು ಮಹಾಪಾಪ. ಸೊ ಯಾರು ಭ್ರೂಣವನ್ನು ಕೊಲ್ತಾರೋ ಅವರಿಗೆ ಮುಂದಿನ ಜನ್ಮದಲ್ಲಿ ಅವರು ಸೂರ್ಯನ ನೋಡೋಕ್ಕೆ ಆಗಲ್ಲ. ಯಾಕಂದರೆ ಅವರು ಹೊಟ್ಟೆಯಲ್ಲಿರಬೇಕಾದ್ರೆ ಅವರು ಸತ್ತೋಗ್ತಾರೆ ಅಥವಾ ಅವರು ಕೊಲ್ಲಲ್ಪಡ್ತಾರೆ. ಸೊ ಈ ರೀತಿ ಯಾರು ಅಬಾರ್ಷನ್ ಮಾಡ್ತಾರೋ ಅವರಿಗೆ ಕರ್ಮ ಮತ್ತೆ ಬರುತ್ತೆ, ಅವ್ರಿಗೂ ಕೂಡ ಅಬಾರ್ಷನ್ ಆಗುತ್ತೆ. ಸೊ ಅದಕ್ಕೆ ಈ ಪಾಪಗಳನ್ನು ನಾವು ಮಾಡಬಾರ್ದು. ಪ್ರಭುಪಾದ ಹೇಳ್ತಾ ಇದ್ರು, ಎಲ್ಲ ಯುದ್ಧಗಳು ಮತ್ತು ಎಲ್ಲ ನೈಸರ್ಗಿಕ ವಿಕೋಪಗಳು ಅವೆಲ್ಲವೂ ಗೋಹತ್ಯೆ ಮತ್ತು ಭ್ರೂಣ ಹತ್ಯೆಯಿಂದ ಮಾತ್ರ ಆಗ್ತಾಯಿದೆ ಅಂತ. ಸೊ ಇದು ಎರಡು ಮಹಾಪಾಪಗಳು, ಇದನ್ನು ನಿಲ್ಲಿಸಬೇಕು. ಸೊ ಪ್ರಭುಪಾದರು ಇದು ಕೃಷ್ಣ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, 18ನೇ ಶ್ಲೋಕ, ಸಾವಿನ ನಂತರದ ಪ್ರಯಾಣ. ಸೊ ಸಾವಿನ ನಂತರ ಜನರು ಎಲ್ಲಿಗೆ ಹೋಗ್ತಾರೆ? ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾ ಮಧ್ಯೆ ತಿಷ್ಠಂತಿ ರಾಜಸಾ ಜಗನ್ಯಗುಣವೃತ್ತಿಸ್ಥಾ ಅಧೋ ಗಚ್ಚಂತಿ ತಾಮಸಾ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಃ, ಯಾರು ಸತ್ವಗುಣದಲ್ಲಿ ಸ್ಥಿತರಾಗಿದ್ದಾರೋ, ದೀರ್ಘಕಾಲ ಸತ್ವಗುಣವನ್ನು
ಪ್ರಾಕ್ಟೀಸ್ ಮಾಡಿದಾರೋ ಅವರು ಊರ್ಧ್ವಂ ಅಂದರೆ ಸ್ವರ್ಗಲೋಕ ಮತ್ತು ಮೇಲಿನ ಲೋಕಗಳು ಅಪ್ ಟು ಸತ್ಯಲೋಕದವರೆಗೂ ಅವರು ಪ್ರಯಾಣ ಮಾಡ್ಬೋದು. ಮಧ್ಯೆ ತಿಷ್ಟಂತಿ ರಾಜಸಾಹ, ಯಾರು ರಜಗುಣದಲ್ಲಿದ್ದಾರೆ ಅವರು ಮಧ್ಯೆ ಅಂದರೆ ಭೂಲೋಕದಲ್ಲಿ ಸ್ಥಿತವಾಗ್ತಾರೆ. ಜಗನ್ಯಗುಣ ವೃತ್ತಿಸ್ಥ, ಯಾರು ಜಗನ್ಯ ಅಂದರೆ ಅತಿ ಪಾಪವೃತ್ತಿಯನ್ನು ಹೊಂದಿದಾರೋ ಅಧೋಗಚ್ಚಂತಿ ತಾಮಸ. ಅಧೋಗಚ್ಚಂತಿ ಅಂದರೆ ಪಶು ಯೋನಿ, ಪ್ರಾಣಿಗಳ ಯೋನಿ, ಮೂಢ ಯೋನಿಷು ಜಾಯತೆ. ಸೊ ಅವರಿಗೆ ಒಂದು ಜಿಂಕೆ ಶರೀರ ಆಗಲಿ ಅಥವಾ ಹುಲಿ ಶರೀರ ಆಗಲಿ, ಚಿರತೆ ಶರೀರ ಆಗಲಿ ಅಥವಾ ಕ್ರಿಮಿ ಕೀಟಗಳ ಶರೀರವಾಗಲಿ ಆ ಶರೀರದಲ್ಲಿ ಹೋಗ್ತಾರೆ. ಅಧೋಗಚ್ಚಂತಿ ತಾಮಸಃ. ಸೊ ಈ ರೀತಿ ಶಿಲಪ್ರಭಾದರು ಈ ಗುಣಗಳಲ್ಲಿ ಸ್ಥಿತವಾಗಿರುವಂಥ ಜನರಿಗೆ ಯಾವ ರೀತಿಯ ಒಂದು ಪ್ರಯಾಣ ಅವರು ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ರಜೋಗುಣ ಮತ್ತು ತಮೋಗುಣದಿಂದ ಸತ್ವಗುಣಕ್ಕೆ ಬರೋಕ್ಕೆ ಪ್ರಯತ್ನ ಪಡಬೇಕು. ಅದೇ ಈ ಶ್ಲೋಕದ ಒಂದು ಅರ್ಥ. ಸೊ ಸತ್ವಗುಣದಲ್ಲಿದ್ದರೆ ನಾವು ಅಟ್ಲೀಸ್ಟ್ ಮನುಷ್ಯ ಯೋನಿ ಅಥವಾ ದೇವತೆಗಳ ಯೋನಿಯಲ್ಲಿ ಶರೀರದಲ್ಲಿ ನಾವು ಮುಂದಿನ ಜನ್ಮದಲ್ಲಿ ಹೋಗ್ಬೋದು. ಸೊ ರಜಗುಣದ ಮತ್ತು ತಮಗುಣದ ಪ್ರಭಾವವನ್ನು ಹೇಗೆ ಕಡಿಮೆ ಮಾಡೋದು? ಅದು ಭಕ್ತಿಯಿಂದ. ಸೊ ಭಕ್ತಿಯಿಂದ ಹೇಗೆ ಇದನ್ನು ಮೀರಬಹುದು ಅನ್ನೋದನ್ನು ನಾವು ಮುಂದಿನ ಶ್ಲೋಕಗಳಲ್ಲಿ ನೋಡೋಣ. ಇದು 4ನೇ ಭಾಗ, ಗುಣಾತೀತ. ಇಲ್ಲಿವರೆಗೂ ನಾವು ಗುಣಗಳ ಪ್ರಭಾವದ ಬಗ್ಗೆ ನೋಡ್ತಾ ಇದ್ವಿ. ಗುಣಗಳಲ್ಲಿ ಸ್ಥಿತವಾಗಿರುವಂಥ ವ್ಯಕ್ತಿ ಏನು ಕೆಲಸ ಮಾಡ್ತಾನೆ ಅದನ್ನು ಕೂಡ ನೋಡಿದ್ವಿ. ಈಗ ಮುಂದಿನ ಭಾಗದಲ್ಲಿ ನಾವು ಈ ಗುಣಾತೀತ, ಗುಣಗಳನ್ನು ಹೇಗೆ ಮೀರುವುದು ಅದರ ಬಗ್ಗೆ ನಾವು ನೋಡೋಣ. ಕೃಷ್ಣ ಹೇಳ್ತಾನೆ ಇಲ್ಲಿ. ಸೊ ಗುಣಗಳನ್ನು ಕರ್ತೃಗಳಾಗಿ ಮತ್ತು ಭಗವಂತನನ್ನು ಅತೀಂದ್ರಿಯವಾಗಿ ಕಾಣುವುದು. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವ್ಯತ್ತಿ ಮದ್ಭಾವಂ ಸೋಧಿಗಚ್ಚತಿ. ನ ಅನ್ಯಂ ಗುಣೇಭ್ಯ ಕರ್ತಾರಂ, ನ ಅನ್ಯೇಭ್ಯ, ನಾಣ್ಯಂ ಗುಣೇಭ್ಯ ಅಂದರೆ ಗುಣಗಳನ್ನು ಹೊರತಾಗಿ ಮತ್ತಾರೂ ಕರ್ತಾರ ಅಲ್ಲ. ನಾವು 5ನೇ ಅಧ್ಯಾಯದಲ್ಲಿ ಕೂಡ ಚರ್ಚೆ ಮಾಡಿದ ಈ ವಿಷಯವನ್ನು. ಆತ್ಮ ಕೇವಲ ಇಚ್ಛೆ ಪಡ್ತಾನೆ, ಪರಮಾತ್ಮ ಅನುಮತಿ ಕೊಡ್ತಾನೆ, ಗುಣಗಳು ಕೆಲಸ ಮಾಡ್ತವೆ. ಸೊ ನ ಅನ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟ ಅನುಪಶ್ಯತಿ. ಯಾರು ಇದನ್ನು ನೋಡಬಹುದೋ ಅವರು ಮುಕ್ತರಾಗ್ತಾರೆ. ಇದನ್ನು ಸ್ವಲ್ಪ ಚರ್ಚೆ ಮಾಡೋಣ. ಸೊ ನಾಣ್ಯಂ ಗುಣೇಭ್ಯ ಕರ್ತಾರ, ಗುಣಗಳು ಮಾತ್ರ ಕೆಲಸ ಮಾಡ್ತಾ ಇದೆ. ಸಪೋಸ್ ನೀವು ಯಾರೋ ವ್ಯಕ್ತಿ ಜಗಳ ಆಡ್ತಾ ಇದ್ದಾರೆ. ಸೊ ಇಬ್ಬರು ಜಗಳ ಆಡ್ತಾ ಇದ್ದಾರೆ, ನೀವು ರೋಡ್ ಮೇಲೆ ಹೋಗ್ತಾ ಇದ್ದಾರೆ, ನೋಡಿದ್ರೆ ಈ ದೃಶ್ಯವನ್ನು ನೋಡ್ತೀರಾ. ಆಗ ನೀವೇನು ನೋಡಬೇಕು? ಇವರು ರಜೋಗುಣದ ಪ್ರಭಾವದಲ್ಲಿದ್ದಾರೆ ಈಗ. ಸೊ ರಜೋಗುಣ ಅವರನ್ನು ವಶದಲ್ಲಿ ತಗೊಂಡಿದೆ, ಈಗ ಜಗಳ ಆಡ್ತಾ ಇದ್ದಾರೆ. ಯಾರೇ ಬಿಡ್ಸೋಕೆ ಪ್ರಯತ್ನ ಪಟ್ಟರು ಅವರು ಬಿಡೋದಿಲ್ಲ. ಯಾಕೆಂದರೆ ರಜೋಗುಣ ಇರೋವರೆಗೂ, ಆ ಕೋಪ ಇರೋವರೆಗೂ ಅವರು ಹೊಡೆದಾಡ್ತಾರೆ. ನಾಣ್ಯಂ ಗುಣೇಭ್ಯ ಕರ್ತಾರ. ಸಪೋಸ್ ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ತೀರಾ, ರೋಡ್ ಮೇಲೆ ಕೂಡ್ಕೊಂಡು ಮಲ್ಕೊಂಡಿದ್ದಾನೆ. ಅವಾಗ ನೀವೇನು ನೋಡಬೇಕು? ಓ, ಇವನು ತಮೋ ಗುಣವನ್ನು ಬೆಳೆಸ್ಕೊಂಡು ಈಗ ತಮೋ ಗುಣದಲ್ಲಿ ಕುಡ್ಕೊಂಡು ಅವನು ಈಗ ಇಲ್ಲಿ ಬಿದ್ದಿದ್ದಾನೆ. ಅವನು ಎದ್ದ ಮೇಲೆ ಮತ್ತೇನು ಮಾಡ್ತಾನೆ? ನೀವು ಊಹೆ ಮಾಡಿ. ಎದ್ದ ಮೇಲೆ ಏನು ಮಾಡ್ತಾನೆ? ಎದ್ದ ಮೇಲೆ ಮತ್ತೆ ಅಂಗಡಿ ಹೋಗ್ತಾನೆ, ಇನ್ನೊಂದು ಬಾಟ್ಲಿ ಕೊಡಿ ಅಂತ ತೊಗೊಂಡು ಕುಡಿತಾನೆ. ಯಾಕೆಂದರೆ ತಮೋಗುಣವನ್ನು ವಶದಲ್ಲಿ ತೊಗೊಂಡ್ಬಿಟ್ಟಿದೆ. ಸೊ ತಮೋಗುಣದಲ್ಲಿ ಅವನಿಗೆ ಆ ರೀತಿಯ ಒಂದು ಇಚ್ಛೆಗಳೇ ಹುಟ್ಟುತ್ತೆ. ಯಾವಾಗ ಅವನು ತಮೋಗುಣದಿಂದ ರಜೋಗುಣಕ್ಕೆ ಅಥವಾ ಸತ್ವಗುಣಕ್ಕೆ ಬರೋದಿಲ್ವೋ ಅಲ್ಲಿಯವರೆಗೂ ಅವನು ಅದೇ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಸೊ ನೀವು ಕೂಡ ನಿಮ್ಮ ಜೀವನದಲ್ಲಿ ನೋಡ್ಬೋದು, ಕೆಲವೊಮ್ಮೆ ಟಗ್ ಆಫ್ ವಾರ್ ಇರುತ್ತೆ. ಅಂದರೆ ಸಪೋಸ್ ಬೆಳಿಗ್ಗೆ ಬೇಗ ಹೇಳೋದು. ಸೊ ನಾನು ಬೇಗ ಹೇಳ್ಬೇಕಂತ ಇಚ್ಛೆ ಪಟ್ಟರು ಕೂಡ ಮನಸ್ಸು ಬೆಳಿಗ್ಗೆ ಹೇಳುತ್ತೆ, ಓ ಇದು ತುಂಬ ಚಳಿ ಇದೆ, ಮತ್ತು ಇನ್ನೂ ಸ್ವಲ್ಪ 5 ನಿಮಿಷ ಮಲ್ಕೊಳ್ಳೋಣ ಅಂತ. ಯಾಕಂದರೆ ಮನಸ್ಸು ತಮಗುಣದಲ್ಲಿದೆ. ಅಂದರೆ ಆತ್ಮ ಹೇಳ್ಬೇಕು ಅಂತ ಇಚ್ಛೆ ಪಡ್ತು, ಆದರೆ ಮನಸ್ಸು ಮಲಗಿಸ್ಬಿಡ್ತು. ಸೊ ತಮಗುಣ ಮತ್ತು ರಜಗುಣದಲ್ಲಿ ಅದೊಂದು ದೃಢ ಸಂಕಲ್ಪ ಇರೋದಿಲ್ಲ ಒಳ್ಳೆಯದನ್ನು ಮಾಡೋದಕ್ಕೆ. ಸೊ ಅದಕ್ಕೆ ಸತ್ವಗುಣದಲ್ಲಿ ಬಂದರೆ ನಾವು ತುಂಬ ಸುಲಭವಾಗಿ, ತುಂಬ ಸಲೀಸಾಗಿ ಈ ಬೆಳಗ್ಗೆ ಏಳುವುದು ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಸಲೀಸಾಗಿ ಮಾಡಬಹುದು. ಕೆಲವೊಮ್ಮೆ ಜನರು ಅಲಾರಾಮ್ನ ಸ್ನೂಸ್ ಮಾಡಿ ಅರ್ಧ ಗಂಟೆ ಮಲ್ಕೊಂಡ್ಬಿಡ್ತಾರೆ ಅಥವಾ 2 ಗಂಟೆ ಮಲ್ಕೊಂಡ್ಬಿಡ್ತಾರೆ.
ಅವ್ರು ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ತಮಗುಣದ ಪ್ರಭಾವ ಹೆಚ್ಚಿದೆ. ಇದು ಪ್ರಾಕ್ಟೀಸ್ನಿಂದ, ಪ್ರಾಕ್ಟೀಸ್ ಮಾಡಿ 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 ಅಭ್ಯಾಸ ಮಾಡಿ 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 ನಾವು ಗುಣಗಳ ಪ್ರಭಾವದಿಂದ ಮೇಲೆ ಏರಬೇಕು. ರೈಟ್. ಸೊ ನಾಣ್ಯಂ ಗುಣೇಭ್ಯ ಕರ್ತಾರಂ. ಸಪೋಸ್ ನಿಮಗೆ ಸಿಟ್ಟು ಬಂತು, ಆವಾಗ ನೀವು ತಕ್ಷಣ ಯೋಚನೆ ಮಾಡೋದು, ನಾನು ರಜಗುಣದ ಪ್ರಭಾವದಲ್ಲಿ ಬರ್ತಾ ಇದ್ದೀನಿ ಈಗ, ಸೊ ಈಗ ನಾನು ಮಾಲೆ ಇಟ್ಕೊಂಡು ಜಪ ಮಾಡೋಣ ಅಥವಾ ಭಗವದ್ಗೀತೆ ಓದೋಣ ಅಂತ ನಾವು ಗುಣಗಳನ್ನು ಬದಲಾಯಿಸೋಕ್ಕೆ ಪ್ರಯತ್ನ ಪಡಬೇಕು. ಆಧ್ಯಾತ್ಮಿಕ ಶಕ್ತಿಯಿಂದ ನಾವು ಗುಣಗಳನ್ನು ಬದಲಾಯಿಸೋದಕ್ಕೆ, ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆಗ ನಾವು ಗುಣಗಳನ್ನು ಮೀರಬಹುದು. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೆತ್ತಿ ಮದ್ಭಾವಂ ಸೋಧಿಗಚ್ಚತಿ. ಗುಣೇಭ್ಯಶ್ಚ ಪರಂ ವೆತ್ತಿ. ಕೃಷ್ಣನು ಗುಣಗಳಿಗಿಂತ ಪರ, ಅಂದರೆ ಗುಣಗಳನ್ನು ಮೀರಿದ್ದಾನೆ ಅಂತ ನಾವು ನೋಡಬೇಕು. ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸಹ ಅಧಿಗಚ್ಚತಿ. ಸೊ ಈ ಎರಡನ್ನು ನೋಡಿದ್ರೆ, ಮೊದಲನೇದೇನು, ಎಲ್ಲ ಗುಣಗಳೇ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾವೆ, ಆತ್ಮ ಏನನ್ನು ಮಾಡ್ತಾ ಇಲ್ಲ, ಆತ್ಮ ಕೇವಲ ಇಚ್ಛೆ ಪಡ್ತಾ ಇದೆ. ಮತ್ತು ಕೃಷ್ಣ ಎಲ್ಲ ಗುಣಗಳನ್ನು ಮೀರಿದ್ದಾನೆ. ಈ ಎರಡನ್ನು ಅರ್ಥ ಮಾಡಿಕೊಂಡ್ರೆ ನಾವು ಮದ್ಭಾವಂ ಸೋಧಿಗಚ್ಚತಿ, ನಾವು ಕೃಷ್ಣನ ಹತ್ರ ಹೋಗ್ಬೋದು ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ. ಒಂದು ಸ್ಪೈಡರ್ ಉದಾಹರಣೆ ಕೂಡ ನಾವು ಇಲ್ಲಿ ತಗೋಬೋದು. ಸ್ಪೈಡರ್ ನೋಡಿರ್ತಾರೆ ಮೇಲೆ, ಅವರು ಸ್ಪೈಡರ್ ಅದನ್ನು ಗೂಡು ಕಟ್ಟುತ್ತೆ, ಆದರೆ ಗೂಡಲ್ಲಿ ಅದು ಸಿಕ್ಕಾಕೊಳ್ಳೋದಿಲ್ಲ. ಬೇರೆ ಒಂದು ಹುಳು ಬಂದಾಗ ಅದು ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದೇ ರೀತಿ ಕೃಷ್ಣ ಈ ಮಾಯಾ ಜಾಲವನ್ನು ಸೃಷ್ಟಿ ಮಾಡಿದ್ದಾನೆ, ಕೃಷ್ಣ ಇದರಲ್ಲಿ ಸಿಕ್ಕಾಕೊಳ್ಳೋದಿಲ್ಲ, ನಾವು ಸಿಕ್ಕಾಕೋತೀವಿ. ಸೊ ಅಲ್ಲಿ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಕೃಷ್ಣ ಗುಣಗಳ ಮೇಲಿದ್ದಾನೆ, ಗುಣಾಧೀಶ ಕೃಷ್ಣ. ಗುಣಗಳ ಕೆಳಗೆ ನಾವಿದ್ದೀವಿ. ಸೊ ಎಲ್ಲ ಗುಣಗಳು ಕೃಷ್ಣನ ನಿಯಂತ್ರಣದಲ್ಲಿದೆ. ಸೊ ಈ ಗುಣಗಳನ್ನು ನಾವು ಪಾರು ಮಾಡಬೇಕಂದ್ರೆ ನಾವು ಕೃಷ್ಣನಿಗೆ ಶರಣಾಗಬೇಕು. ದೈವೀ ಹೇಷೇ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ಕೃಷ್ಣ ಹೇಳಿದ 7ನೇ ಅಧ್ಯಾಯದಲ್ಲಿ, ದೈವೀ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ. ಈ ದೈವಿ ಪ್ರಕೃತಿ ಗುಣಮಯಿ, ಅಂದರೆ 3 ಗುಣಗಳಿಂದ ನಿರ್ಮಿತವಾಗಿದೆ. ಯಾರು ಕೃಷ್ಣನಿಗೆ ಶರಣಾಗ್ತಾರೋ ಅವರು ಗುಣಗಳಿಂದ ಮುಕ್ತರಾಗಬಹುದು ಅಂತ ಕೃಷ್ಣ ಹೇಳ್ತಾನೆ. ಅದೇ ಒಂದು ಮಾರ್ಗ. ಸೊ ನಾವು ಭಕ್ತಿಯನ್ನು ಮಾಡಿದ್ರೆ, ಕೃಷ್ಣನಿಗೆ ಶರಣಾದರೆ, ನಾವು ಈ ಸತ್ವ ರಜ ತಮ ಗುಣದಿಂದ ಮುಕ್ತರಾಗಿ ಶುದ್ಧ ಸತ್ವ ಸ್ತರಕ್ಕೆ ನಾವು ಬರ್ಬೋದು. ಸೊ ಅದನ್ನೇ ನಾವು ತಿಳ್ಕೊಬೇಕೀಗ. ಸೊ 20ನೇ ಶ್ಲೋಕದಲ್ಲಿ, ಒಬ್ಬನು ಗುಣಗಳನ್ನು ಮೀರಿದಾಗ ಅವನು ದುಃಖಗಳನ್ನು ಮೀರಿಸಬಹುದು. ಗುಣಾನ್ಯೇತಾನತಿತ್ಯತ್ರೀನ್ ದೇಹೇ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈರ್ ವಿಮುಕ್ತೋ ಮೃತಮಶ್ನುತೆ. ಗುಣಾನೇತನ್ ಅತೀತ್ಯ, ಗುಣಾತೀತನಾದರೆ ದೇಹಿ ದೇಹ ಸಮುದ್ಭವಾನ್, ಒಬ್ಬ ಆತ್ಮ, ದೇಹಿ ಅಂದರೆ ಆತ್ಮ, ಈ ದೇಹದಿಂದ ಉಂಟಾಗುವಂತಹ ಜನ್ಮ ಮೃತ್ಯು ಜರ ದುಃಖ, ವಿಮುಕ್ತೋ, ಇದರಿಂದ ಮುಕ್ತನಾಗ್ತಾನೆ. ಅಮೃತಮಶ್ನುತೆ, ಅವನು ಅಮೃತತ್ವವನ್ನು ಪಡಿತಾನೆ. ಈ ಜಗತ್ತಿಗೆ ಮರ್ತ್ಯಲೋಕ ಅಂತ ಕರೀತಾರೆ, ಆಧ್ಯಾತ್ಮಿಕ ಜಗತ್ತಿಗೆ ಅಮೃತ ಲೋಕ ಅಂತ ಕರೀತಾರೆ. ಸೊ ಅದಕ್ಕೆ ಒಂದು ವೇದಗಳಲ್ಲಿ ಒಂದು ಸೂತ್ರ ಇದೆಯಲ್ಲ, ಅಸತೋಮ ಸದ್ಗಮಯ. ರೈಟ್. ಅಸತ್, ಈ ಜಗತ್ತು ಅಸತ್ತು, ಇಲ್ಲಿರಬೇಡ, ಸತ್ ಆಧ್ಯಾತ್ಮಿಕ ಜಗತ್ತಿಗೆ ಹೋಗು. ತಮಸೋರ್ಮ ಜ್ಯೋತಿರ್ಗಮಯ, ತಮಸ್ಸಲ್ಲಿರಬೇಡ, ಜ್ಯೋತಿ ಹತ್ರ ಹೋಗು, ಕೃಷ್ಣನ ಹತ್ರ ಹೋಗು. ಮೃತ್ಯೋರ್ಮ ಅಮೃತಂಗಮಯ. ಸೊ ಮರ್ತ್ಯ ಲೋಕದಲ್ಲಿರಬೇಡ, ಅಮರ್ತ್ಯ ಅಂದರೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವಂತ ಈ ಒಂದು ಶ್ಲೋಕ ಹೇಳ್ತಾ ಇದೆ. ಸೊ ಗುಣಗಳನ್ನು ಹೇಗೆ ಮೀರಬೇಕು ಅಂತ, ಗುಣಗಳನ್ನು ಮೀರಬೇಕು ಅಂತ ಕೃಷ್ಣ ಇಲ್ಲಿ ಹೇಳ್ದ. ಈಗ ಅರ್ಜುನ ಮುಂದಿನ ಶ್ಲೋಕದಲ್ಲಿ ಪ್ರಶ್ನೆ ಕೇಳ್ತಾನೆ, ಈ ಗುಣಗಳನ್ನು ಮೀರಿದಂತಹ ಅಥವಾ ಗುಣಾತೀತನ ಲಕ್ಷಣಗಳೇನು, ಅದನ್ನು ನಾನು ಕೇಳಬೇಕು ಅಂತ ಇಷ್ಟಪಡ್ತಾನೆ. ಸೊ ಈಗ ಮುಂದಿನ ಶ್ಲೋಕದಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ. ಅರ್ಜುನೋವಾಚ ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂ ಚೈತಾಂಸ್ ಸ್ತ್ರೀನ್ ಗುಣಾನ್ ಅತಿ ವರ್ತತೆ. ಸೊ 3 ಪ್ರಶ್ನೆಗಳನ್ನು ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಗುಣಾತೀತನ ಬಗ್ಗೆ ಅರ್ಜುನನ ಪ್ರಶ್ನೆಗಳು. ಮೊದಲನೇದಾಗಿ,
ಅವರನ್ನು ಯಾವ ಲಕ್ಷಣಗಳಿಂದ ತಿಳಿಯಬಹುದು? ಕೈರ್ಲಿಂಗ, ಲಿಂಗ ಅಂದರೆ ಶರೀರ. ಅವರ ಶರೀರದಲ್ಲಿ ಯಾವ ಲಕ್ಷಣಗಳಿದೆ, ಆ ಲಕ್ಷಣಗಳನ್ನು ನೋಡಿ ನಾವು ಅವರು ಗುಣಾತೀತರು ಅಂತ ಹೇಗೆ ತಿಳ್ಕೋಬೇಕು ಅಂತ ಕೇಳ್ತಾನೆ. ಸೊ ಇದಕ್ಕೆ ಉತ್ತರ 22ನೇ ಶ್ಲೋಕದಲ್ಲಿದೆ. ಅವನ ನಡವಳಿಕೆ ಏನು? ಕಿಮ್ ಆಚಾರ, ಅವರ ಆಚರಣೆ ಯಾವ ರೀತಿ ಇರುತ್ತೆ, ಅದು 23ರಿಂದ 25ನೇ ಶ್ಲೋಕದಲ್ಲಿದೆ. ಗುಣಗಳನ್ನು ಮೀರುವ ಪ್ರಕ್ರಿಯೆ ಏನು, ಅದು 26ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಕಥಂ ತ್ರೀನ್ ಗುಣಾನ್ ಅತಿ ವರ್ತತೆ. ಸೊ ಈ 3 ಗುಣಗಳನ್ನು ಹೇಗೆ ಮೀರುವುದು ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಸೊ ಈ 3 ಶ್ಲೋಕಗಳಲ್ಲಿ ಈ ಒಂದು ಶ್ಲೋಕದಲ್ಲಿ 3 ಪ್ರಶ್ನೆಗಳಿದೆ. ಸೊ ಇದಕ್ಕೆ ಉತ್ತರ ಈಗ ನಾವು ನೋಡೋಣ. ಸೊ ಇದರ ವಿಶ್ಲೇಷಣೆ ಕೃಷ್ಣ 10ನೇ ಅಧ್ಯಾಯದಲ್ಲೂ ಕೂಡ ಹೇಳಿದರು. ಮಚ್ಚಿತ್ತ ಮದ್ಗದ ಪ್ರಾಣ ಬೋಧೆಯಂತಹ ಪರಸ್ಪರಂ. ಸೊ ಭಕ್ತಿಯಿಂದ ಭಕ್ತರು ಕೃಷ್ಣನ ಬಗ್ಗೆ ಚರ್ಚೆ ಮಾಡಿದಾಗ ಅವರು ಎಲ್ಲ ದುಃಖಗಳಿಂದ ಪಾರಾಗ್ತಾರೆ ಅಂತ. ಸೊ ಆ ಶ್ಲೋಕಗಳಲ್ಲಿ ಇದೆ, ನನ್ನ ಶುದ್ಧ ಭಕ್ತರ ಆಲೋಚನೆಗಳು ನನ್ನಲ್ಲಿ ವಾಸಿಸುತ್ತವೆ, ಅವರ ಜೀವನವು ನನ್ನ ಸೇವೆಗೆ ಸಂಪೂರ್ಣವಾಗಿ ಮೀಸಲಾಗಿದೆ, ಅವರು ಬಹಳ ತೃಪ್ತಿ ಮತ್ತು ಆನಂದವನ್ನು ಪಡೆಯುತ್ತಾರೆ ಮತ್ತು ನನ್ನ ಬಗ್ಗೆ ಸಂಭಾಷಣೆ ಮಾಡುವುದರಿಂದ ಪ್ರೀತಿಯಿಂದ ನನ್ನನ್ನು ಸೇವೆ ಮಾಡಲು ನಿರಂತರವಾಗಿ ಮೀಸಲಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದು ತಿಳುವಳಿಕೆಯನ್ನು ನಾನು ಕೊಡ್ತೀನಿ ಅಂತ. PPT ತುಂಬ ಫಾಸ್ಟ್ ಆಗೋಯ್ತು. ಆದರೆ ಇದರ ಅರ್ಥ ಏನಂದರೆ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಶರಮಂತಿ ಚ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿತೆ. ಸೊ ಯಾರು ಈ ರೀತಿಯನ್ನು ಭಕ್ತಿಯನ್ನು ಮಾಡ್ತಾರೋ ಅವರಿಗೆ ನಾನು ತಿಳುವಳಿಕೆಯನ್ನು ಕೊಡ್ತೀನಿ ನನ್ನ ಹತ್ರ ಬರೋದಕ್ಕೆ ಅಂತ ಕೃಷ್ಣ 10ನೇ ಅಧ್ಯಾಯದಲ್ಲಿ ಹೇಳಿದರು. ಈಗ ಆ ಶುದ್ಧ ಭಕ್ತರ ಲಕ್ಷಣಗಳೇನು, ಗುಣಾತೀತನ ಲಕ್ಷಣಗಳೇನು, ಅದನ್ನು ಇಲ್ಲಿ ನಾವು ನೋಡೋಣ. 22, 23, 25, 22ರಿಂದ 26ರವರೆಗೂ ಎಲ್ಲ 3 ಪ್ರಶ್ನೆಗಳ ಉತ್ತರ ನಮಗೆ ಸಿಗುತ್ತೆ. ಸೊ 22ನೇ ಶ್ಲೋಕ ಅವರ ಆಂತರಿಕ ಮನಸ್ಥಿತಿ. ಅವರ ಮನಸ್ಥಿತಿ ಯಾವ ರೀತಿ ಇರುತ್ತೆ? ಶ್ರೀ ಭಗವಾನುವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಂ ಏವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವರ್ತಾನಿ ಕಾಂಕ್ಷತಿ. ಸೊ ಅವ್ರ ಗುಣಗಳೇನು? ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವರು ದ್ವೇಷಿಸುವುದಿಲ್ಲ, ಅವರು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅಂದರೆ ಯಾವುದಾದ್ರೂ ಭೌತಿಕ ವಸ್ತುಗಳಿಗೆ ಅವರು ಆಕಾಂಕ್ಷೆ ಇರುವುದಿಲ್ಲ, ಅದನ್ನು ಕೂಡ ದ್ವೇಷಿಸುವುದಿಲ್ಲ. ಇದು ಅವರ ಒಂದು ಲಕ್ಷಣ, ಆಂತರಿಕ ಲಕ್ಷಣ. ಜನರಲಿ ನಾವು ಯಾವುದಾದ್ರೂ ಒಂದು ಇಂದ್ರಿಯ ವಸ್ತುವನ್ನು ನೋಡಿದಾಗ ಅದು ಬೇಕು ಅಂತ ಅನಿಸುತ್ತೆ, ಆಕಾಂಕ್ಷೆ ಇರುತ್ತೆ, ರೈಟ್. ಆದರೆ ಇವರಿಗೇನು? ನ ಕಾಂಕ್ಷತಿ, ರೈಟ್. ಮತ್ತು ನ ದ್ವೇಷ್ಟಿ, ಇನ್ನೊವ್ರ ಹತ್ರ, ಬೇರೆಯವ್ರ ಹತ್ರ ಯಾವುದಾದ್ರೂ ಒಂದು ಶ್ರೇಷ್ಠ ವಸ್ತುವನ್ನು ನೋಡಿದ್ರೆ ನ ದ್ವೇಷ್ಟಿ, ಅವ್ರ ಹತ್ರ ಯಾಕೆ ಇದೆ, ನನ್ನ ಹತ್ರ ಯಾಕೆ ಇಲ್ಲ. ಸೊ ಅದು ದ್ವೇಷ ಮಾಡೋದಿಲ್ಲ ಮತ್ತು ಅವರು ಆಕಾಂಕ್ಷೆ ಕೂಡ ಮಾಡುವುದಿಲ್ಲ. ಅದು ಇವರ ಶುದ್ಧ ಭಕ್ತರ ಮನಸ್ಥಿತಿ. ಮತ್ತು ಗುಣಾತೀತನ ವರ್ತನೆ ಹೇಗಿರುತ್ತೆ? ಉದಾಸೀನವದಾಸೀನೋ ಗುಣೇರ್ಯೋ ನ ವಿಚಾಲ್ಯತೆ ಗುಣವರ್ತಂತ ಇತ್ಯೇವಂ ಯೋವತಿಷ್ಠತಿ ನೇಂಗತೆ. ಅವರು ಉದಾಸೀನವಾಗಿ ಇರ್ತಾರೆ, ಇದು ಬಾಹ್ಯ ನಡವಳಿಕೆ. ಉದಾಸೀನವದಾಸೀನೋ ಗುಣೇರ್ಯೋನ ವಿಚಾಲ್ಯತೆ, ಗುಣಗಳ ಪ್ರಭಾವ, ಗುಣಗಳ ಸಂಪರ್ಕದಲ್ಲಿ ಅವರು ಬಂದರೂ ಕೂಡ ಅವರು ನ ವಿಚಾಲ್ಯತೆ. ಸೊ ಅವರು ವಿಚಲಿತರಾಗುವುದಿಲ್ಲ. ಗುಣಾವರ್ತಂತ ಇತ್ಯೇವಂ ಯೋ ಅವತಿಷ್ಠತಿ ನೇಂಗತೆ. ಸೊ ಈ ಗುಣಗಳು ಪ್ರಭಾವ ಬೀರ್ತಾ ಇದ್ದಾವೆ ಅಂತ ತಿಳ್ಕೊಂಡು ನ ಇಂಗತೆ, ಅವರು ಡಿಸ್ಟರ್ಬ್ ಆಗೋದಿಲ್ಲ. ಆ ಗುಣಗಳಲ್ಲಿ ಅವರು ಕೆಲಸ ಮಾಡುವುದಿಲ್ಲ, ಕೇವಲ ಕೃಷ್ಣ ಕಾರ್ಯವನ್ನು ಮಾತ್ರ ಅವರು ಮಾಡ್ತಾರೆ. ಗುಣಗಳ ಪ್ರಭಾವಕ್ಕೆ ಅವರು ಒಳಗಾಗೋದಿಲ್ಲ. ಸೊ ಇದಕ್ಕೆ ವಿರುದ್ಧವಾಗಿ ಉದಾಹರಣೆ ಕೊಡಬೇಕಂದ್ರೆ, ಶಿಲ ಪ್ರಭುಪಾದರು ಅಮೆರಿಕಕ್ಕೆ ಹೋಗಿದ್ರು. ಅಮೆರಿಕಾದಲ್ಲಿ ಪ್ರಭುಪಾದರು ಹಿಪ್ಪಿಗಳಿಗೆ ಪ್ರಚಾರ ಮಾಡ್ತಾ ಇದ್ರು. ಹಿಪ್ಪಿಗಳು ತಮಗುಣ ರಜಗುಣದಲ್ಲಿ ಇರೋರು, ಆದರೆ ಪ್ರಭುಪಾದರು ಶುದ್ಧ ಸತ್ವದಲ್ಲಿ. ಅವರ ಪ್ರಭಾವದಿಂದ ಎಲ್ಲ ಹಿಪ್ಪಿಗಳ ಪರಿವರ್ತನೆ ಆಯಿತು. ಯಾರ್ಯಾರು ಅವ್ರ ಕ್ಲಾಸಿಗೆ ಬರ್ತಾಯಿದ್ರು, ಪ್ರೋಗ್ರಾಮಿಗೆ ಬರ್ತಾಯಿದ್ರು, ಅವ್ರ ಪರಿವರ್ತನೆ ಆಯಿತು, ರೈಟ್. ಆದರೆ ಪ್ರಭುಪಾದರು ವಿಚಲಿತರಾಗಲಿಲ್ಲ ಆ ಗುಣಗಳ ಪ್ರಭಾವದಲ್ಲಿ.
ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಒಂದಿನ ಪ್ರಭುಪಾದರಿಗೆ ಒಂದು ಇನ್ವಿಟೇಷನ್ ಬಂತು, ನೀವು ಬಂದು ಇಲ್ಲಿ ಕೀರ್ತನೆ ಮಾಡಿ ಅಂತ. ಒಂದು ಮಾಲಲ್ಲಿತ್ತು, ಮಾಲ್ ಅಲ್ಲ, ಬಾಲ್ ರೂಮ್. ಅಲ್ಲಿ ಎಲ್ಲ ರಾಕ್ ಆ್ಯಂಡ್ ರೋಲ್ ಮ್ಯೂಸಿಕ್ಕು, ಲೈಟು ಎಲ್ಲ ಇತ್ತು. ಎಲ್ಲ ಹುಡುಗ ಹುಡುಗಿಯರು ಡ್ಯಾನ್ಸ್ ಮಾಡ್ತಾಯಿದ್ರು. ಅದರಲ್ಲಿ ಕೀರ್ತನೆ ಪ್ರೋಗ್ರಾಮ್ ಅರೇಂಜ್ ಮಾಡಿದರು. ಪ್ರಭುಪಾದರು ಹೋಗಿದ್ರು. ಅಲ್ಲಿ ಪ್ರಭುಪಾದರು ಕಣ್ಣು ಮುಚ್ಕೊಂಡು ಎಲ್ಲ ಕೀರ್ತನೆ ಮಾಡಿ ಎಲ್ಲರಿಗೂ ಹರೇ ಕೃಷ್ಣ ಮಂತ್ರವನ್ನು ಹೇಳಿಸಿದರು. ಮತ್ತು ಒಂದು ಪೇಪರಲ್ಲಿ ಅವರು ಲೆಕ್ಚರ್ನ ಬರ್ಕೊಂಡ್ಬಂದಿದ್ರು. ಅದನ್ನು ಅವರು ಮೈಕಲ್ಲಿ ಓದ್ತಾರೆ. ಎಲ್ಲರೂ ಶಾಂತವಾಗಿ ಕೇಳ್ತಾ ಇದ್ರು. ಆದರೆ ಕೆಲವರು ಡ್ರಗ್ಸ್ ಕೂಡ ತೊಗೊಂಡಿದ್ರು, ಕೆಲವರು ಕುಡಿದಿದ್ರು. ಆದರೆ ಪ್ರಭುಪಾದರು ಒಂಚೂರು ವಿಚಲಿತವಾಗಲಿಲ್ಲ. ಅವರು ಕೀರ್ತನೆ ಮಾಡಿ ಪ್ರವಚನ ಕೊಟ್ಟು ಡೈರೆಕ್ಟಾಗಿ ಹೊರಡೆ ಬಂದುಬಿಟ್ರು. ಆದರೆ ಅವರ ಜೊತೆ ಕೆಲವೊಬ್ಬರು ಶಿಷ್ಯರು ಕೂಡ ಹೋಗಿದ್ರು. ಆದರೆ ಅವರ ಪೂರ್ವ ಏನು ಅಭ್ಯಾಸಗಳಿತ್ತಲ್ಲ, ಅದರ ಪ್ರಭಾವದಿಂದ ಒಬ್ಬ ಅಲ್ಲೇ ಉಳ್ಕೊಂಡ್ಬಿಟ್ಟ. ಪ್ರಭುಪಾದ ಜೊತೆ ಮತ್ತೆ ಬರಲಿಲ್ಲ. ಯಾಕೆಂದರೆ ಗುಣಗಳು ಅವನ ಮೇಲೆ ಮತ್ತೆ ಪ್ರಭಾವವನ್ನು ಗಟ್ಟಿಯಾಗಿ ಅವನ್ನ ಹಿಡ್ಕೊಂಡ್ಬಿಡ್ತು. ಸೊ ಅದಕ್ಕೆ ನಾವು ಗುಣಾತೀತರಾದರೆ ನಾವು ಗುಣಗಳ ಪ್ರಭಾವದಲ್ಲಿ ಬರುವುದಿಲ್ಲ. ಸೊ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸಮ ದುಃಖ ಸುಖ ಸ್ವಸ್ಥ ಸಮಲೋಷ್ಟ ಅಶ್ಮಕಾಂಚನ. ಸೊ ಸುಖ ದುಃಖದಲ್ಲಿ ಅವನು ಸಮನಾಗಿರ್ತಾನೆ. ಮತ್ತು ಲೋಷ್ಟ ಅಶ್ಮಕಾಂಚನ, ಒಂದು ಕಲ್ಲು ಅಥವಾ ಒಂದು ಕಾಂಚನ ಅಂದರೆ ಚಿನ್ನ, ಎಲ್ಲವನ್ನ ಸಮನಾಗಿ ನೋಡ್ತಾನೆ. ಲೋಷ್ಟಾಶ್ಮ ಕಾಂಚನ. ತುಲ್ಯ ಪ್ರಿಯ ಪ್ರಿಯೋ ಧೀರ ತುಲ್ಯ ನಿಂದಾತ್ಮ ಸಂಸ್ತುತಿ. ಯಾರಾದರೂ ಅವರ ನಿಂದನೆ ಮಾಡಿದರೆ ಅಥವಾ ಅವರ ಸ್ತುತಿ ಮಾಡಿದರೆ ಅವರು ವಿಚಲಿತರಾಗುವುದಿಲ್ಲ, ಅವರು ಹರ್ಷ ಮತ್ತು ಶೋಕಕ್ಕೆ ಒಳಗಾಗುವುದಿಲ್ಲ ಅಂತ ಹೇಳ್ತಾರೆ. ಮಾನಾಪಮಾನಯೋ ತುಲ್ಯ ತುಲ್ಯೋ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ. ಯಾರು ಮಾನ ಅಪಮಾನದಲ್ಲಿ ಸಮಾನವಾಗಿರ್ತಾರೋ ಮತ್ತು ಅರಿಪಕ್ಷ, ತುಲ್ಯ ಮಿತ್ರ ಅರಿ, ಮಿತ್ರರು ಮತ್ತು ಅರಿಗಳ ಮಧ್ಯೆ ಅವರ ಸಂಬಂಧ, ಅವರ ಜೊತೆ ಸಂಬಂಧ ಸಮಾನವಾಗಿರುತ್ತೆ. ಸರ್ವಾರಂಭ ಪರಿತ್ಯಾಗಿ ಅಂದರೆ ಎಲ್ಲ ಕರ್ಮಗಳ ಫಲವನ್ನು ಅವರು ತ್ಯಜಿಸಿರ್ತಾರೆ. ಈ ರೀತಿ ಅವರ ವರ್ತನೆ. ಇದು 22ರಿಂದ 25ನೇ ಶ್ಲೋಕ, ಗುಣಾತೀತನ ಬಾಹ್ಯ ನಡವಳಿಕೆ. 26ನೇ ಶ್ಲೋಕ ತುಂಬ ಮುಖ್ಯವಾಗಿದೆ. 26ನೇ ಶ್ಲೋಕದಲ್ಲಿ ಹೇಳ್ತಾರೆ, ಶುದ್ಧ ಭಕ್ತಿ ಗುಣಗಳನ್ನು ಮೀರುವ ವಿಧಾನ. ಮಾಂ ಚಯೋ ವ್ಯವಿಚಾರೇಣ ಭಕ್ತಿ ಯೋಗೇನ ಸೇವತೆ ಸ ಗುಣಾನ್ ಸಮತೀತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಾರು ನನ್ನ ಶುದ್ಧ ಭಕ್ತಿಯನ್ನು ಮಾಡ್ತಾರೋ ಅವರು ಗುಣಗಳಿಂದ ತಕ್ಷಣ ಅವರು ಮೀರುತ್ತಾರೆ, ಪಾರಾಗ್ತಾರೆ ಅಂತ ಹೇಳ್ತಾನೆ. ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ. ವ್ಯಭಿಚಾರ ಅಂದರೆ ಬೇರೆ ಅನ್ಯ ಇಚ್ಛೆಗಳನ್ನು ಇಟ್ಕೊಳ್ಳೋದು, ಅದು ವ್ಯಭಿಚಾರ. ರೈಟ್. ಸೊ ವ್ಯಭಿಚಾರ ಅಂದರೆ ಒಂಥರ ಒಂದು ಕೆಟ್ಟ ಒಂದು ಇಚ್ಛೆ. ಆದರೆ ಯಾವುದೇ ಒಂದು ಸ್ವಾರ್ಥ ಭಾವನೆ ಇಲ್ಲದೆ ಯಾರು ಕೃಷ್ಣನ ಸೇವೆ ಮಾಡ್ತಾರೋ ಅದು ಅವ್ಯಭಿಚಾರೇಣ ಭಕ್ತಿ. ಸೊ ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ. ಯಾರು ಈ ರೀತಿ ನನ್ನ ಸೇವೆ ಮಾಡ್ತಾರೋ ಸಹ ಗುಣಾನ್ ಸಮತೀತೈತಾನ್, ಅವರು ಗುಣಗಳನ್ನು ಅತೀತರಾಗಿ, ಗುಣಗಳನ್ನು ಮೀರಿ ಬ್ರಹ್ಮ ಭೂಯಾಯ ಕಲ್ಪತೆ, ಅವರು ಬ್ರಹ್ಮನ್ ಸ್ತರಕ್ಕೆ ಬರ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಅವರು ಕಂಪ್ಲೀಟ್ಲಿ ಶುದ್ಧವಾಗಿ ಬಿಡ್ತಾರೆ. ಸತ್ವಗುಣದ ಪ್ರಭಾವ ಕೂಡ ಅವರಲ್ಲಿ ಇರೋದಿಲ್ಲ. ಆ ಸ್ತರಕ್ಕೆ ಅವರು ಬರ್ತಾರೆ. ಅದಕ್ಕೆ ಆದಷ್ಟು ಭಕ್ತಿಯನ್ನು ಮಾಡಬೇಕು. ನಾವು ಕೂಡ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತೀವಿ, ಭಗವದ್ಗೀತೆಯನ್ನು ಓದ್ತಾ ಇದ್ದೀವಿ, ಶ್ರೀಮದ್ ಭಾಗವತವನ್ನು ಕೇಳ್ತಾ ಇದ್ದೀವಿ. ಸೊ ಈ ಕೆಲಸಗಳನ್ನ ಮಾಡೋದ್ರಿಂದ ನಾವು ಗುಣಾತೀತರಾಗ್ತೀವಿ. ಆದಷ್ಟು ಹೆಚ್ಚಾನೆಚ್ಚು ನಾವು ದೇವರ ನಾಮಸ್ಮರಣೆ ಮತ್ತು ನಾಮಕೀರ್ತನೆ, ಭಾಗವತ ಶ್ರವಣ, ಭಗವದ್ಗೀತಾ ಶ್ರವಣ, ಭಗವದ್ಗೀತಾ ಪಠಣ ಈ ರೀತಿ ಮಾಡುವುದರಿಂದ ನಾವು ಗುಣಾತೀತರಾಗ್ತೀವಿ ಅಂತ ಕೃಷ್ಣಲ್ಲಿ ಹೇಳ್ತಾನೆ. ಆದರೆ ನಿಸ್ವಾರ್ಥ ಭಾವನೆಯಿಂದ ಮಾಡಬೇಕು. ಏನು ಅಪೇಕ್ಷೆ ಇಲ್ಲದೆ, ಕೃಷ್ಣನಿಂದ ಏನೂ ಅಪೇಕ್ಷೆ ಇಟ್ಕೊಳ್ಳದೆ ಕೇವಲ ಅವರಿಗೆ ಪ್ರೀತಿ ಮಾಡೋದಕ್ಕೆ, ಸೇವೆಯನ್ನು ಸಲ್ಲಿಸೋದಕ್ಕೆ ನಾವು ಈ ಕಾರ್ಯಗಳನ್ನು ಮಾಡಬೇಕು. ಆಗ ನಾವು ತಕ್ಷಣ ಗುಣಾತೀತರಾಗ್ಬೋದು ಅಂತ ಕೃಷ್ಣಲ್ಲಿ ಹೇಳ್ತಾನೆ. ಅದೇ ಬ್ರಹ್ಮಭೂಯಸ್ಥರ. ಬ್ರಹ್ಮಭೂತ ಅಂದರೆ ಏನು? ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, 27ನೇ ಶ್ಲೋಕ. ಅದಕ್ಕಿಂತ ಮುಂಚೆ ನಾವು ಶಿಲಪ್ರಭುಪಾದರ ಕೆಲವೊಂದು ಲಕ್ಷಣಗಳನ್ನು ನೋಡೋಣ. ಇಲ್ಲಿ ಆಧುನಿಕ ಪ್ರಪಂಚವು ನೋಡಿದ ಅತ್ಯುತ್ತಮ ಉದಾಹರಣೆ ಶಿಲಪ್ರಭುಪಾದರು. ಅವರಲ್ಲಿ ನಾವು ಈ ಓದಿರುವಂತಹ ಎಲ್ಲ ಗುಣಗಳು ಅವರ ಹತ್ರ ಇತ್ತು. ಅವರು ಅಂತಿಮ ಸಮಯದಲ್ಲೂ ಕೂಡ ಅವರು ಕ್ಲಿಯರ್ ಆಗಿ ಅವರ ತಾತ್ಪರ್ಯಗಳನ್ನು ಕೊಡ್ತಾ ಇದ್ರು. ಈ ವಿಡಿಯೋದಲ್ಲಿ ನೀವು ಈಗ ಕೇಳಿ, ನಾನು ಪ್ಲೇ ಮಾಡ್ತೀನಿ. ಪ್ರಭುಪಾದರು
ಹಾಸಿಗೆ ಮೇಲೆ ಮಲಗಿದ್ದಾರೆ, ಅಂತಿಮ ಕ್ಷಣಗಳು, ಆದರೂ ಕೂಡ ಪ್ರಭುಪಾದರು ತಮ್ಮ ತಾತ್ಪರ್ಯವನ್ನು ಕೊಡ್ತಾ ಇದ್ದಾರೆ. By hearing, by discussing Srimad Bhagavatam, this Rajagun Tamagun are subdued. Then Satagun remains. Nashtaprayasya avadve Nishtam Bhagavatasya. Then Satagun Tamagun cannot do us harm. ಸೊ ಇದು ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ, ಯಾವಾಗ ನಾವು ಭಕ್ತಿ ಮಾಡ್ತೀವೋ ಆವಾಗ ರಜೋಗುಣ ಮತ್ತು ತಮೋಗುಣ ಅದು ಸಬ್ಡ್ಯೂಡ್, ಅದು ಸೋಲಲ್ಪಡುತ್ತೆ, ಮತ್ತು ನಮ್ಮ ಸತ್ವಗುಣ ಹೆಚ್ಚುತ್ತೆ. ಆಗ ರಜೋಗುಣ ಮತ್ತು ತಮೋಗುಣ ನಮ್ಮ ಮೇಲೆ ಯಾವುದೇ ರೀತಿಯ ಒಂದು ಪ್ರಭಾವ ಬೀರುವುದಿಲ್ಲ ಅಂತ. ಸೊ ಪ್ರಭುಪಾದರು ಈ ಅಂತಿಮ ಕ್ಷಣದಲ್ಲೂ ಕೂಡ ಎಷ್ಟು ಕ್ಲಿಯರ್ ಆಗಿ ಕೃಷ್ಣನ ಮಾತುಗಳನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಇದು ಗುಣಾತೀತರ ಒಂದು ಲಕ್ಷಣ ಕೂಡ. ಸೊ ಎಲ್ಲ ಗುಣಾತೀತರ ಲಕ್ಷಣಗಳು ಶೀಲ ಪ್ರಭುಪಾದರಲ್ಲಿ ನಾವು ನೋಡ್ಬೋದು. ಮತ್ತು ಹಲವಾರು ಶುದ್ಧ ಭಕ್ತರಲ್ಲಿ ಈ ಗುಣಾತೀತರ ಲಕ್ಷಣವನ್ನು ಕೂಡ ನಾವು ನೋಡ್ಬೋದು. ಸೊ ಅಂತಿಮ ಶ್ಲೋಕ 27ನೇ ಶ್ಲೋಕ. ಬ್ರಹ್ಮಣೋ ಯೇ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಐಕಾಂತಿಕಸ್ಯ ಚ. ಸೊ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಈ ಒಂದು ನಿರಾಕಾರವಾದೊಂದು ಬ್ರಹ್ಮನಿದೆಯಲ್ಲ, ಅದಕ್ಕೆ ಒಂದು ಪ್ರತಿಷ್ಠಾ, ಅದು ಆಧಾರ ನಾನೇ ಅಂತ ಕೃಷ್ಣ ಹೇಳ್ತಾನೆ. ಅಮೃತಸ್ಯ ಅವ್ಯಯಸ್ಯ ಚ, ಅದು ಅಮೃತವಾದ ಸ್ಥರ, ಅವ್ಯಯವಾದ ಸ್ಥರ, ಶಾಶ್ವತವಾಗಿದೆ. ಮತ್ತು ಧರ್ಮಸ್ಯ, ಅದು ಧರ್ಮ ಪಾಲನೆ ಮಾಡಿ ಅಲ್ಲಿಗೆ ಹೋಗಬೇಕು. ಸುಖಸ್ಯ ಐಕಾಂತಿಕಸ್ಯ ಚ, ಮತ್ತು ಇದು ಒಂದು ಅತ್ಯಂತ ಸುಖಮಯವಾದ ಒಂದು ಸ್ಥಾನ. ಸೊ ಅಲ್ಲಿಗೆ ನಾವು ಅದಕ್ಕೆ ಒಂದು ಆಧಾರ ಕೃಷ್ಣನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೃಷ್ಣನಿಂದನೇ ಬ್ರಹ್ಮಜ್ಯೋತಿ ಬರುತ್ತೆ. ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿ ಕೋಟಿ ಸ್ವಶೇಷ ವಸುಧಾತಿ ವಿಭೂತಿ ಭಿನ್ನಂ. ಸೊ ತದ್ಬ್ರಹ್ಮ ನಿಷ್ಕಲಮನಂತಮಶೇಷಭೂತಂ ಗೋವಿಂದಮ ಆದಿಪುರುಷಂ ತಮಹಂ ಭಜಾಮಿ. ಸೊ ಬ್ರಹ್ಮ ಸಂಹಿತೆಯಲ್ಲೂ ಕೂಡ ಹೇಳ್ತಾರೆ, ಬ್ರಹ್ಮ ಅಂದ್ರೆ ಏನು, ಅದು ಬ್ರಹ್ಮಜ್ಯೋತಿ ಅಂದ್ರೆ ಏನು, ಕೃಷ್ಣನ ಶರೀರದಿಂದ ಬರುವಂತಹ ಒಂದು ಪ್ರಭಾ, ಒಂದು ಪ್ರಕಾಶ. ಸೊ ಅದಕ್ಕೆ ಆಧಾರವು ಕೃಷ್ಣನೇ. ಸೊ ಅದು ಬ್ರಹ್ಮಭೂತ ಸ್ಟೇಜಕ್ಕೆ ಹೋದಾಗ, ನಾವು ಆತ್ಮ ಅಂತ ತಿಳ್ಕೊಂಡಾಗ, ಅದು ಬ್ರಹ್ಮನ್ ಏನು, ಬ್ರಹ್ಮನ್ ಕೃಷ್ಣನ ಒಂದು ಅಂಶ. ಹೇಗೆ ಬ್ರಹ್ಮಜ್ಯೋತಿ ಕೃಷ್ಣನಿಂದ ಬರ್ತಾ ಇದೆಯೋ ಅದೇ ರೀತಿ ಆತ್ಮ ಕೂಡ ಕೃಷ್ಣನ ಅಂಶ. ಶುದ್ಧ ಭಕ್ತರಿಗೆ ಒಂದು ಆಧಾರ ಕೃಷ್ಣನೇ, ಶುದ್ಧ ಭಕ್ತರ ಒಂದು ಗಮ್ಯಸ್ಥಾನ ಕೃಷ್ಣನೇ, ಗುರಿ ಕೃಷ್ಣನೇ ಅಂತ ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಸೊ ಈ ರೀತಿ ಈ ಅಧ್ಯಾಯವನ್ನು ಕೃಷ್ಣ ಇಲ್ಲಿ ಮುಗಿಸ್ತಾನೆ. ಈ ಅಧ್ಯಾಯದಲ್ಲಿ 4 ವಿಷಯಗಳನ್ನ ನಾವು ನೋಡಿದ್ವಿ. ಮೊದಲಿಗೆ ತ್ರಿಗುಣಗಳು, ಸತ್ವ ರಜಸ್ ತಮ ಗುಣ, ಮತ್ತು ಗುಣಗಳ ಲಕ್ಷಣಗಳು, ಮತ್ತು ಗುಣಗಳ ಮಧ್ಯೆ ಸ್ಪರ್ಧೆ ಹೇಗೆ ನಡೀತಾ ಇದೆ, ಮತ್ತು ಗುಣಗಳ ಪ್ರಭಾವದಲ್ಲಿ ಜನರು ಯಾವ ರೀತಿಯ ಕರ್ತವ್ಯವನ್ನು ಮಾಡ್ತಾರೆ, ಮತ್ತು ಗುಣಗಳ ಪ್ರಭಾವದಲ್ಲಿ ಜನರಿಗೆ ಯಾವ ರೀತಿಯ ಮುಂದಿನ ಜನ್ಮ ಸಿಕ್ಕುತ್ತೆ ಅನ್ನೋದನ್ನು ಕೃಷ್ಣ ತಿಳಿಸಿದರು. ಮತ್ತು ಅಂತಿಮವಾಗಿ ಗುಣಗಳನ್ನು ಹೇಗೆ ಮೀರುವುದು, ಗುಣಾತೀತರ ಹೇಗೆ ಆಗುವುದು ಅಂತ ಕೃಷ್ಣ ಹೇಳ್ತಾನೆ. ಸೊ ಈ 4 ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ. ಸೊ ಮುಂದಿನ ಅಧ್ಯಾಯದಲ್ಲಿ ಕೃಷ್ಣ ಒಂದು ವಿಶೇಷ ಟಾಪಿಕ್ನ ಸ್ಟಾರ್ಟ್ ಮಾಡ್ತಾನೆ. ಅದು ಯಾವುದು, ಪುರುಷೋತ್ತಮ ಯೋಗ ಅಂತ. ಸೊ ಈ ಪುರುಷೋತ್ತಮ ಯೋಗ ಅಧ್ಯಾಯದಲ್ಲಿ ಕೂಡ ಕೃಷ್ಣ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ವಿಶೇಷ ಜ್ಞಾನವನ್ನು ಕೊಡ್ತಾನೆ, ಜೀವಾತ್ಮದ ಬಗ್ಗೆ ವಿಶೇಷ ಜ್ಞಾನವನ್ನು ಕೊಡ್ತಾನೆ, ಮತ್ತು ಅವನು ಪುರುಷೋತ್ತಮ ಹೇಗೆ ಅಂತ ಅವರು ಸಾಬೀತುಪಡಿಸ್ತಾರೆ. ಸೊ ನಾಳೆ ನಾವು ಈ ವಿಷಯವನ್ನು ನೋಡೋಣ. ಅಲ್ಲಿವರೆಗೂ ತುಂಬ ಧನ್ಯವಾದಗಳು. ತಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಚಾಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ಉತ್ತರ ನಾವು ಸಪ್ರೇಟ್ ವಿಡಿಯೋ ಸೆಷನಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ತಮ್ಮೆಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು ಹೆಚ್ಚಿನ ಕನ್ನಡ ಪ್ರವಚನಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ISKCON ಕನ್ನಡ.